ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ಮುರಳಿ ಅಂತಂದ್ರೆ ಏನು? ಲೌಕಿಕದಲ್ಲಿ ಮುರಳಿ ಅಂತ ಯಾವ್ದು ಕೇಳ್ತಾರೆ? ಕೊಳಲು. ಗಾಯನಕ್ಕೆ. ಕೊಳಲು ಅಲ್ವಾ? ಕೊಳಲನ್ನ ನುಡಿಸಿದಾಗ ಏನಾಗುತ್ತೆ? ನೃತ್ಯ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಅಂದರೆ ಕೃಷ್ಣ ಕೊಳಲನ್ನ ನುಡಿಸಿದಾಗ ಗೋಪ ಗೋಪಿಯರು ಕೊಳಲಿನ ನಾದಕ್ಕೆ ತಕ್ಕ ಹಾಗೆ ಏನ್ ಮಾಡ್ತಿದ್ರಂತೆ? ಕೃಷ್ಣನ ಜೊತೆಗೆ ನೃತ್ಯವನ್ನ ಮಾಡ್ತಿದ್ರು ಹೇಳುವಂಥದ್ದು ಉಲ್ಲೇಖ ಇದೆ. ಇಲ್ಲಿ ಅವ್ಯಕ್ತ ಮುರಳಿ ಅಂತಂದ್ರೆ ಭಗವಂತ ಹೇಳಿರುವಂಥ ಜ್ಞಾನದಿಂದ ನಮ್ಮ ಮನಬುದ್ಧಿ ಇದೆಯಲ್ಲ, ಸೂಕ್ಷ್ಮ ಕರ್ಮೇಂದ್ರಿಯ ಇದೆಯಲ್ಲ, ಆ ಮೂಲಕ ಆತ್ಮ ನರ್ತನವನ್ನ ಮಾಡುವಂಥದ್ದು ಅವ್ಯಕ್ತ. ಒಂದಿರತ್ತೆ ವ್ಯಕ್ತವಾದಂಥ ಶರೀರದ ಮಾಧ್ಯಮದ ಮೂಲಕ, ಶರೀರದ ಸಾಧನದ ಮೂಲಕ ನೃತ್ಯವನ್ನ ಮಾಡುವಂಥದ್ದು. ಅದು ನಮಗೂ ಕೂಡ ಕಾಣುತ್ತೆ ಮತ್ತು ಬೇರೆಯವ್ರಿಗೂ ಕೂಡ ಕಾಣುತ್ತೆ. ಅವ್ಯಕ್ತ ಮನಸ್ಸಿನಲ್ಲೇ ಡ್ಯಾನ್ಸ್ ಮಾಡ್ತಾ ಇರೋದು, ಅದು ನಮ್ಗೆ ಮಾತ್ರ ಕಾಣುತ್ತೆ, ಬೇರೆ ಯಾರಿಗೂ ಕೂಡ ಕಾಣೋದಿಲ್ಲ. ಹಾಗೆ ಅವ್ಯಕ್ತ ಮುರಳಿ ಅಂತಂದ್ರೆ ನಿರಾಕಾರ ರೂಪದಲ್ಲಿ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ಭಗವಂತನ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ನಮ್ಮ ಜೀವನದಲ್ಲಿ ಧಾರಣೆ ಮಾಡುವಂಥದ್ದು ಮತ್ತು ಖುಷಿಯಿಂದ ನರ್ತನ ಮಾಡುವಂಥದ್ದು, ಮಾನಸಿಕವಾಗಿ ಶಾರೀರಿಕವಾಗಿ ಅಲ್ಲ. ಆದರೆ ತುಂಬಾ ಬಿಜಾರಿನ ಸಂಗತಿ ಏನು ಅಂತಂದ್ರೆ, ಇವತ್ತು ಬಾಬಾ ಎಲ್ಲ ನಿರಾಕಾರವಾಗಿ ಹೇಳಿದ್ರೆ ನಾವು ಸ್ಥೂಲವಾಗಿ ಡ್ಯಾನ್ಸ್ ಮಾಡ್ತೀವಿ. ರಕ್ಷಾಬಂಧನದ ಸಮಯದಲ್ಲಿ, ಹೋಳಿ ಹಬ್ಬದ ಸಮಯದಲ್ಲಿ, ಬೇರೆ ಬೇರೆ ಸಮಯದಲ್ಲಿ ಸ್ಥೂಲವಾದ ನೃತ್ಯಗಳು, ಸ್ಥೂಲವಾದ ಶರೀರಕ್ಕೆ ಆಹಾರ, ಪಿಕ್ನಿಕ್ ಇದೆಲ್ಲ ಏನಾಗ್ಬಿಟ್ಟಿದೆ, ಆರಂಭ ಆಗಿಬಿಟ್ಟಿದೆ. ಅದಕ್ಕೆ ಜನಗಳು ಜಾಸ್ತಿ ಬರ್ತಾರೆ. ಆಧ್ಯಾತ್ಮಿಕ ಪಿಕ್ನಿಕ್ಕಿಗೆ, ನಿರಾಕಾರ ಪಿಕ್ನಿಕ್ಕಿಗೆ ಯಾರೂ ಬರೋದೇ ಇಲ್ಲ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗೋದಿಲ್ಲ. ಸರಿ, ನಾವು ಅರ್ಥ ಮಾಡ್ಕೊಳ್ಳೋಣ, ಬೇರೆಯವ್ರು ಏನು ಮಾಡ್ತಾರೋ ಬಿಡ್ತಾರೋ ನಮ್ಗೆ ಬೇಡ. ಓಕೆ, ಸರಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ಬಾಬಾ ಏನು ಹೇಳ್ತಿದ್ರು? ಸಮಯದ ಅನುಸಾರ ಮಕ್ಕಳಲ್ಲಿ ಭವಿಷ್ಯಕ್ಕೆ ತಮ್ಮ ಎದುರುಗಡೆ ಬರುವಂಥ ಮನುಷ್ಯಾತ್ಮರಿಗೆ ಮತ್ತು ಪಂಚತತ್ವಗಳಿಗೆ ಕೊಡಲಿಕ್ಕೆ ಬೇಕಾಗಿರುವಂತಹ ಅಖೂಟ ಖಜಾನೆ ಅಂತಂದ್ರೆ ಅವಿನಾಶಿ ಆಗಿರುವಂಥ ಖಜಾನೆ ಯಾವುದು ಎಂದೂ ಕೂಡ ವಿನಾಶವಾಗೋದಿಲ್ಲವೋ ಆ ಖಜಾನೆಯನ್ನು ಬಾಬಾ ನೋಡ್ತಾ ಇದ್ದಾರಂತೆ. ಲೌಕಿಕದಲ್ಲೂ ಕೂಡ ಮುಂದೆ ಮಗಳ ಮದುವೆ ಇದೆ, ಮಗನ ಮದುವೆ ಇದೆ, ಶಿಕ್ಷಣ ಇದೆ, ಅಥವಾ ಒಂದು ಬಿಲ್ಡಿಂಗ್ ತಗೊಳ್ಬೇಕು ಅಂತಂದ್ರೆ ಮುಂದೆ ಖರ್ಚಿದೆ ಅಂತಂದ್ರೆ ಹಣವನ್ನ ಜನ ಸ್ಟಾಕ್ ಮಾಡಿ ಇಟ್ಕೊಳ್ತಾರಲ್ಲ, ಮನೆಯಲ್ಲಿ, ತಿಜೋರಿಯಲ್ಲಿ, ಬ್ಯಾಂಕ್ ಲಾಕರಲ್ಲಿ, FD ಯಲ್ಲಿ ಇಡ್ತಾರಲ್ವಾ, ಯಾಕಂದ್ರೆ ಮುಂದೆ ಖರ್ಚಿದೆ ಅಂತ. ಹಾಗೆ ಇಲ್ಲೂ ಕೂಡ ಮುಂದೆ ನಿಮ್ಮ ಎದುರುಗಡೆ ಕೋಟ್ಯಾಂತರ ಆತ್ಮಗಳು ಬರ್ತಾ ಇದ್ದಾರೆ. ಏದನ್ನು ಕೇಳ್ಕೊಂಡು ಬರ್ತಾರೆ ಅವರು? ಶರೀರಕ್ಕೆ ಊಟ ತಿಂಡಿ ಕೇಳ್ಕೊಂಡು ಬರಲ್ಲ. ಅವ್ರು ಕೇಳ್ಕೊಂಡು ಬರೋದು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ. ನೋಡಿ, ಇವತ್ತು ಗಣೇಶನ ಹಬ್ಬ, ನಮ್ಮ ಕಡೆಗೆಲ್ಲ ಪಟಾಕಿ ಜಾಸ್ತಿ ಮಾಡ್ತಾರೆ ಅಲ್ವಾ? ಇವಾಗ ಇವತ್ತು ಪಟಾಕಿ ಬೇಕು ಅಂತಂದ್ರೆ ಫ್ಯಾಕ್ಟ್ರಿಯಲ್ಲಿ ಇವತ್ತು ರೆಡಿ ಆಗತ್ತಾ? ಇಲ್ವಲ್ಲ. 6 ತಿಂಗಳ ಮೊದಲಿನೆಲ್ಲ ರೆಡಿ ಆಗಿದ್ದಿರ್ತದೆ ಅಲ್ಲ. ಶಾಪಲ್ಲಿ 15 ದಿನದ 1 ತಿಂಗಳು ಮೊದಲೇ ಬಂದಿದ್ದಿರ್ತದೆ. ಜನ ಇವತ್ತು ತಗೊಂಡು ಹೋಗ್ತಾರೆ ಅಂತಂದ್ರೆ ಎಷ್ಟೋ ದಿನ ಮೊದಲು ಅದೇನಾಗಿರುತ್ತೆ, ರೆಡಿ ಆಗಿರ್ತಲ್ಲ, ಪ್ಲಾನಿಂಗ್ ನಡೆಯುತ್ತಲ್ವ. ಹಾಗೆ ಭವಿಷ್ಯದಲ್ಲಿ ನಿಮ್ಮ ಎದುರುಗಡೆಗೆ ಭಗವಂತ ಹೇಳ್ತಾರೆ, ಕೊಡೋದು ಅಷ್ಟೇ ಇರ್ತದೆ ಹೊರತು ಆವಾಗ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಈಗ ಸಂಪಾದನೆ ಮಾಡಿ ನೀವೇನ್ ಮಾಡಬೇಕಾಗತ್ತೆ, ನಿಮ್ಮ ಅಕೌಂಟಲ್ಲಿ ಜಮಾ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ 3 ಕಾಲದ ಜ್ಞಾನವನ್ನ ಅರಿತಿರುವಂತಹ ನನ್ನ ಮಕ್ಕಳು ಜ್ಞಾನವಂತರು, ಜ್ಞಾನಪೂರ್ಣರು, ಬೇರೆ ಜ್ಞಾನ ಹೇಳುವಂಥವರು ತಮ್ಮ ಅಕೌಂಟಲ್ಲಿ ಎಷ್ಟು ಜಮಾದ ಖಾತೆಯನ್ನು ಮಾಡಿಕೊಂಡಿದ್ದಾರೆ ಹೇಳೋದನ್ನು ಬಾಬಾ ಚೆಕ್ ಮಾಡ್ತಿದ್ದಾರೆ, ಫಲಿತಾಂಶವನ್ನ. ಅದು ಆ ಖಾತೆಯಲ್ಲಿ ಜಮಾ ಆಗ್ಲಿಕ್ಕೆ ಬಾಬಾ ಹೇಳ್ತಾರೆ ಬೇರೆ ಬೇರೆ ವೆರೈಟಿ ಇರ್ತದಂತೆ. ಇವಾಗ ಲೌಕಿಕದಲ್ಲೂ ನೋಡಿ, ಕೆಲವರು ಹಾರ್ಡ್ ಕ್ಯಾಶ್ ಇಟ್ಕೊಂಡಿರ್ತಾರೆ, ಕೆಲವರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಕೆಲವರು ಗೋಲ್ಡ್ ತಗೊಂಡು ಇಟ್ಕೊಂಡಿರ್ತಾರೆ,
ಕೆಲವರು ಎಫ್ ಡಿ ಅಲ್ಲಿ ಇಟ್ಟಿರ್ತಾರೆ, ಕೆಲವರು ಲೋಕಲ್ ಇಟ್ಟಿರ್ತಾರೆ, ಕೆಲವರು ಜಮೀನು ತಗೊಂಡಿರ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವ್ರೇನು ಮಾಡ್ತಾರೆ, ಹಣವನ್ನ ಬೇರೆ ಬೇರೆ ರೀತಿಯಲ್ಲಿ ಇಡುವುದರ ಮೂಲಕ ಭವಿಷ್ಯಕ್ಕೆ ಅವಶ್ಯಕತೆ ಇದ್ದಾಗ ಅದನ್ನ ಕನ್ವರ್ಷನ್ ಮಾಡಿಬಿಟ್ಟು ಏನ್ ಮಾಡ್ತಾರೆ, ಆ ಕಾರ್ಯವನ್ನ ಮಾಡಿಕೊಳ್ತಾರೆ ಅಲ್ವಾ. ಮಗಳಿಗೆ ಮದುವೆ ಮಾಡ್ಬೇಕಂದ್ರೆ ಬಂಗಾರ ಬೇಕಲ್ವಾ, ಅವಾಗ ಬಂಗಾರ ಮಾಡಿಡೋದು, ಬ್ಯಾಂಕಲ್ಲಿ ಇಡೋದು, ಎಫ್ ಡಿ ಅಲ್ಲಿ ಇಡೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇಡ್ತಾ ಹೋಗ್ತಾರೆ ಆತ್ಮೀಯರೇ. ಹಾಗೆ ಇಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ನಿಮ್ಮ ಅಕೌಂಟಲ್ಲಿ ಯಾವ್ಯಾವ ರೀತಿಯಲ್ಲಿ ಈಶ್ವರನ ಶಕ್ತಿ, ನಿರಾಕಾರವಾದ ಶಕ್ತಿ ಜಮಾ ಆಗತ್ತೆ. 3 ಪ್ರಕಾರ के खाते देख रहे हैं. 3 ರೀತಿಯ ಖಾತೆಯನ್ನು ಬಾಬಾ ಏನ್ ಮಾಡ್ತಿದ್ದಾರೆ, ಮಕ್ಕಳ ಪ್ರತಿಯೊಬ್ಬರ ಅಕೌಂಟ್ ಅಲ್ಲಿ ನೋಡ್ತಾ ಇದ್ದಾರೆ. ಏಕ ಹೇ अपने पुरुषार्थ द्वारा ಶ್ರೇಷ್ಠ ಪ್ರಾರಬ್ಧ ಜಮಾ ಕಾ ಖಾತಾ. ಮೊದಲನೇದಾಗಿದೆ ತಮ್ಮ ಪುರುಷಾರ್ಥದ ಮೂಲಕ ಶ್ರೇಷ್ಠ ಪ್ರಾರಬ್ಧ ಜಮಾದ ಖಾತೆ. ನಮ್ಮ ಪುರುಷಾರ್ಥ ಅಂತಂದ್ರೆ ಯಾರು, ಯಾವುದು, ನಾನು ಯಾರು, ಆತ್ಮ. ಪುರುಷ ಆತ್ಮ, ಪುರುಷಾರ್ಥ ಆತ್ಮನಿಗೋಸ್ಕರ ಏನ್ ಮಾಡ್ತಿದ್ರಿ, ಮನಸ್ಸನ್ನು ಭಗವಂತನ ಕೈಯಲ್ಲಿ ಕೊಟ್ಟು ಏನ್ ಮಾಡ್ತಿದ್ರಿ, ಶಾಂತಿಯ, ಸುಖದ, ಶಕ್ತಿಯ ಅನುಭವವನ್ನ ಮಾಡುವಂಥದ್ದು. ಅಂದ್ರೆ ಹೇಗೆ ನೋಡಿ, ನಮ್ದೊಂದು ಶರೀರ ಇದೆ, ಶರೀರಕ್ಕೆ ಸ್ನಾನ ಮಾಡಿಸಿದಾಗ ಏನಾಗತ್ತೆ, ನಮ್ಮ ಶರೀರದಲ್ಲಿರುವಂಥ ಕೊಳಕು ಹೊರಟುಕೋಗುತ್ತಲ್ವಾ. ಅವಾಗ ಹಗುರತೆ ಯಾರಿಗೆ ಆಗ್ತದೆ, ನನಗೆ ಮಾತ್ರ ಆಗ್ತದೆ ಹೊರತು ಬೇರೆಯವ್ರಿಗೆ ಆಗೋದಿಲ್ವಲ್ಲ. ಅವಾಗ ಆ ನೀರನ್ನು ನಾನು ಏನ್ ಮಾಡಿದ್ದೇನೆ, ಸ್ವಯಂಗೋಸ್ಕರ ಉಪಯೋಗ ಮಾಡ್ಕೊಂಡಿದ್ದೇನೆ. ಹೌದಾ, ನಾನು ಆಹಾರ ಸ್ವೀಕಾರ ಮಾಡ್ತೇನೆ ನನ್ನ ಶರೀರಕ್ಕೆ, ಆವಾಗ ನನಗೆ ರುಚಿಯ ಅನುಭವ ಆಗ್ತದೆ, ಬೇರೆಯವರಿಗಲ್ಲ. ನನ್ನ ಹೊಟ್ಟೆ ತುಂಬತ್ತೆ, ನನ್ನ ಹಸಿವು ಹೊರಟೋಗುತ್ತೆ, ನನ್ನ ಶರೀರಕ್ಕೆ ಬೇಕಾಗಿರುವಂತ ಶಕ್ತಿ ಸಿಗ್ತದೆ. ಹೌದಾ, ಅವಾಗೇನಾಯ್ತು, ಅದು ಸ್ವಯಂಗೋಸ್ಕರ ಆಯ್ತಲ್ವಾ. ಹಾಗೆಯೇ ನಾವು ಕೆಲವೊಂದ್ಸಲ ಆತ್ಮೀಯರೇ ರಾಜಯೋಗವನ್ನ ಮಾಡಬೇಕಾದ್ರೆ ನನಗೆ ಶಾಂತಿಯ ಅನುಭವ ಆಗಬೇಕು, ನನಗೆ ಸುಖದ ಅನುಭವ ಆಗಬೇಕು, ನನಗೆ ಭಗವಂತನ ಶಾಂತಿಯ ಕಿರಣಗಳು ಬೀಳ್ತಾ ಇದ್ದಾವೆ, ನನ್ನ ವಿಕರ್ಮ ವಿನಾಶ ಆಗ್ತಾ ಇದೆ, ನಾನು ಬಾಬನ ಒಳಗಡೆಗಿದ್ದೇನೆ, ಇಲ್ಲಿ ನನಗೋಸ್ಕರ ಮಾತ್ರ, ನನಗೋಸ್ಕರ ನಾನು ಅಡಿಗೆ ಮಾಡ್ಕೊಂಡಿದ್ದೇನೆ, ನನಗೋಸ್ಕರ ನಾನು ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಕೊಂಡಿದ್ದೇನೆ, ನಾನು ಒಬ್ಬನೇ ಇಲ್ಲಿ ಪಕ್ಕದ ಬೇರೆ ಯಾರೂ ಇಲ್ಲ ನನ್ನ ಜೊತೆಯಲ್ಲಿ, ಅಥವಾ ನಾನು ರಾಜನಾಗಬೇಕು ಅಂದ್ರೆ ಆ ಅಕೌಂಟ್ ಏನಿದೆ ಸ್ವಯಂ ಖರ್ಚಿಗೋಸ್ಕರ ಮಾತ್ರ. ಉದಾಹರಣೆಗೆ ನಾನು ಶರ್ಟ್ ತಗೊಂಡಿದ್ದಪ್ಪ, ನನಗೆ ಹಾಕೊಳ್ಳಿಕ್ಕೆ ಮಾತ್ರ, ಬೇರೆಯವ್ರಿಗಂತ ಅಲ್ಲ ಅದು ಅಲ್ವಾ. ಶೂ ತಗೊಂಡಿದ್ದೆ ನನಗೋಸ್ಕರ ಮಾತ್ರ, ಆದರೆ ಅದನ್ನು ತಗೊಳ್ಳಿಕ್ಕೆ ಹಣ ಬೇಕಲ್ವಾ. ಅಂದ್ರೆ ಏನು ಈಶ್ವರಿ ಶಕ್ತಿ ಇದೆ, ವರ್ತಮಾನಕ್ಕಾಗ್ಲಿ ಅಥವಾ ನನ್ನ ಹಳೆಯ ಖಾತೆಗಾಗ್ಲಿ ಅದು ಭವಿಷ್ಯಕ್ಕೋಸ್ಕರ ನನ್ನ ಖರ್ಚಿಗಾಗ್ಲಿ ವೈಯಕ್ತಿಕವಾಗಿ ನಾನು ಖರ್ಚಿಗೋಸ್ಕರ ಜಮಾ ಮಾಡ್ಕೊಂಡಿರುವಂತ ಒಂದು ಖಾತೆ ಇತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ವಪುರುಷಾರ್ಥದ ಮೂಲಕ ಶ್ರೇಷ್ಠ ಪ್ರಾರಬ್ಧ ಫಲ ಅಂದ್ರೆ ಭವಿಷ್ಯಕ್ಕೋಸ್ಕರ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಅದಕ್ಕೋಸ್ಕರ ಒಂದಿರ್ತದೆ. ನಾವು ಹಣ ಸಂಪಾದನೆ ಮಾಡಿಬಿಟ್ಟು ನನಗೆ ವೈಯಕ್ತಿಕವಾಗಿ ಬೇಕಾಗಿರುವಂಥ ಒಂದು ಖರ್ಚನ್ನು ಮಾಡುವಂಥದ್ದು, ಊಟ, ತಿಂಡಿ, ಬಟ್ಟೆ, ಮನೆ, ವೆಹಿಕಲ್ಲು, ಫೋನು. ಇನ್ನೊಂದು ನಮ್ಮ ಪರಿವಾರಕ್ಕೋಸ್ಕರ ನಾವು ಮಾಡುವಂಥದ್ದು, ನಾನು ಮಾಡಿರುವಂಥ ಸಂಪಾದನೆ ನಮ್ಮ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅತ್ತೆ, ಮಾವ, ಸ್ನೇಹಿತರು, ಬಡವರು, ಬೇರೆಯವರಿಗೋಸ್ಕರ ಮಾಡುವಂಥದ್ದು ಅಲ್ವಾ. ಅಡುಗೆ ಮಾಡಿಬಿಟ್ಟು ನಾನು ತಿಂತೇನೆ, ಅದು ಬೇರೆಯವ್ರಿಗೂ ಕೂಡ ಕೊಡ್ತೇನೆ. ಹೀಗೆ ಮೊದಲನೇ ಖಾತೆಯನ್ನು ಬಾಬಾ ನೋಡ್ತಿದ್ದಾರೆ, ಶ್ರೇಷ್ಠ ಪುರುಷಾರ್ಥದ ಮೂಲಕ ಪ್ರಾರಬ್ಧ. ನೋಡಿ ಎಷ್ಟು ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಇಲ್ಲಿ ಬಾಬಾ ಸೇವೆ ಹೇಳುವಂತ ಶಬ್ದವನ್ನು ಉಪಯೋಗ ಮಾಡಿಲ್ಲ. ಏನ್ ಹೇಳ್ತಾರೆ ಬಾಬಾ, ಪುರುಷಾರ್ಥ ಸ್ವಯಂನ ಉದ್ದೇಶವನ್ನ ಇಟ್ಕೊಂಡೆ ಸ್ವ ಅನುಭವಕ್ಕೋಸ್ಕರ ಸ್ಟಾಕ್ ಮಾಡ್ಕೊಂಡಿರುವಂತ ಜಮದ ಖಾತೆ. ಇದ್ರಲ್ಲಿ ಬೇರೆಯವ್ರು ಕೊಡಬೇಕು ಹೇಳುವಂತ ಮನೋಭಾವನೂ ಕೂಡ ಇರೋದಿಲ್ಲ, ಸ್ಮೃತಿನೂ ಕೂಡ ಇರೋದಿಲ್ಲ ಅಲ್ವಾ. ವೈಯಕ್ತಿಕಗೋಸ್ಕರ ಮಾತ್ರ ಇಡುವಂಥದ್ದು. ಇದನ್ನು ಬಾಬಾ ಚೆಕ್ ಮಾಡ್ತಿದ್ದಾರೆ. ಹಿಂಗೆ ಗೊತ್ತಾಗತ್ತೆ, ಪ್ರತಿದಿನ ಬೆಳಗಿಂದ ಸಾಯಂಕಾಲವರೆಗೂ ಕರ್ಮವನ್ನು ಮಾಡಿದಾಗ ನೀವು ಶಾಂತವಾಗಿದ್ದೀರಿ. ವಿಘ್ನಗಳು ಬಂದಾಗ, ಪರಿಸ್ಥಿತಿಗಳು ಬಂದಾಗ ಸ್ಪಷ್ಟವಾಗಿ ಕೇಳಿ, ವಿಘ್ನಗಳು, ಕಷ್ಟಗಳು, ಪರಿಸ್ಥಿತಿಗಳು ಬಂದಾಗ ಬೇರೆಯವರಿಗೂ ಹೇಳದೇನೆ, ಬೇರೆಯವರ ಸಹಾಯವನ್ನ ಕೇಳದೇನೆ
ಭಗವಂತನಿಗೆ ವಿಷಯವನ್ನೇ ಹೇಳಿ, ಆದರೆ ಭಗವಂತನಿಗೆ ಬೇಡದೇನೆ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಿದ್ರೆ ನಿಮ್ಮಲ್ಲಿ ಪುರುಷಾರ್ಥದ ಪ್ರಾರಬ್ಧ ಇದೆ ಅಂತ ಲೆಕ್ಕ. ಈಗ ನೋಡಿ, ಏನೋ ಒಂದು ಖರ್ಚು ಬಂತು, ಓಕೆ, ಗೊತ್ತಿದ್ದೋ ಗೊತ್ತಿಲ್ಲದೋ ಬಂತು. ನನ್ನ ಪರ್ಸಲ್ಲಿ ಹಣ ಇದೆ, ಬ್ಯಾಂಕಲ್ಲಿ ದುಡ್ಡಿದೆ, ATM ಕಾರ್ಡ್ ಇದೆ, ಓಕೆ. ಯಾರಿಗಾದ್ರೂ ಪೇಮೆಂಟ್ ಮಾಡಬೇಕಾದ್ರೆ ನಾನು ಯಾರನ್ನಾದ್ರೂ ಕೇಳಬೇಕಾ? ಕೇಳಬೇಕೋ ಬೇಡ? ನನಗೆ ಆ್ಯಪಲ್ ತಿನ್ನಬೇಕು ಅಂತ ಅನಿಸ್ತಪ್ಪ, ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತು, ನಾನು ಯಾರನ್ನಾದ್ರೂ ಕೇಳಬೇಕಾ? ಇಲ್ಲ, ಕೇಳಂಗಿಲ್ಲ. ಯಾಕೆ? ನಮ್ಮ ಹತ್ರನೇ ತಗೊಂತೀವಿ. ನಾನು ಸಂಪಾದನೆ ಮಾಡಿದ್ದು ನನ್ನ ತಿರುವಂಥ ಹಣ, ನಾನು ಯಾರಿಗೂ ಉತ್ತರ ಕೊಡಬೇಕಾಗಿದ್ದಲ್ಲ, ಹೆಂಗೆ ಬೇಕಾದ್ರೂ ನಾನು ಖರ್ಚನ್ನ ಮಾಡಬಹುದು. ಹಾಗೇನೆ ನಿಮಗೆ ವೈಯಕ್ತಿಕವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ ಯಾವುದೇ ಸಮಸ್ಯೆಗಳು ಬಂದಾಗ ನಿಮ್ಮಲ್ಲಿರುವಂಥ ಈ ವೈಯಕ್ತಿಕ ಖಾತೆಗಳ ಮೂಲಕ ನೀವು ನಿಮ್ಮಪ್ಪನ ಪೇಮೆಂಟ್ ಮಾಡಿ ಆ ಸಮಸ್ಯೆಯಿಂದ ನೀವು ಹೊರಗಡೆಗೆ ಬಂದಿದ್ದೇ ಆದರೆ ನಿಮ್ಮಲ್ಲಿ ಏನಿದೆ, ಆ ಖಾತೆಯಲ್ಲಿ ಜಮಾ ಇದೆ. ಅಷ್ಟೊತ್ತಿನ ಬಾಬನ ಹತ್ರ ಬಾಬಾ ಶಾಂತಿ ಕೊಡು, ಬಾಬಾ ಈ ಸಮಸ್ಯೆಯನ್ನು ಪರಿಹಾರ ಮಾಡು ಅಂತ ಹೇಳಿ ನಾವೇನ್ ಮಾಡೋದಿಲ್ಲ, ಅಪ್ಪನ ಹತ್ರ ಕೇಳೋದಿಲ್ಲ. ಬೇಡ. ವಿಷಯ ಬಾಬನ ತಿಳ್ತೀವಿ, ಬಾಬಾ ನೋಡಿ ಹಿಂಗಿದೆ, ಹಿಂಗೆ ಪೇಮೆಂಟ್ ಮಾಡ್ತೀನಿ, ಮಾಡಬಹುದಾ ಅಂತ ನೀವು ಕೇಳಬಹುದು. ಅವನ ಹತ್ರ ಶ್ರೀಮತವನ್ನ ತೆಗೆದುಕೊಳ್ಬಹುದೇ ಹೊರತು ಆದ್ರೆ ಆ ಸಮಯದಲ್ಲಿ ಅವನ ಹತ್ರ ಸಾಲ ತೆಗೆದುಕೊಳ್ಬೇಕಾದಂತ, ಕೂಗುವಂತ, ಬೇಡುವಂತ ಅವಶ್ಯಕತೆ ಇರುವುದಿಲ್ಲ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮಲ್ಲಿ ಆಲ್ರೆಡಿ ಸ್ಟಾಕ್ ಇದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಇಶ್ಯೂ ಪ್ರತಿ 21 ದಿನ ಯೋಗ ಮಾಡಬೇಕು, 42 ದಿನ ಯೋಗ ಮಾಡಬೇಕು ಅನ್ಸತ್ತಾ? ಮಾಡ್ಬೇಕಾಗತ್ತಾ? ಇಲ್ಲ. ಇಲ್ಲ ಅಲ್ವಾ? ಎಕ್ಸ್ಟ್ರಾ ಯೋಗ ನಾವು ಮಾಡ್ತೀವಿ ಅಂತಂದ್ರೆ ನಮ್ಮ ಹತ್ರ ಏನಿಲ್ಲ, ಸ್ಟಾಕ್ ಜಮಾ ಇಲ್ಲ. ಅಂದ್ರೆ ಆವಾಗ ಆ ಸಮಸ್ಯೆಗೋಸ್ಕರ ಎಕ್ಸ್ಟ್ರಾ ನಾನು ಸಾಧನೆಯನ್ನ ಪುರುಷಾರ್ಥವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅದಕ್ಕಾಗಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ನಿತ್ಯ ಜೀವನವನ್ನು ಚೆಕ್ ಮಾಡ್ಕೊಳ್ಳಿ. ದಿನದಿಂದ ದಿನಕ್ಕೆ ಸಮಸ್ಯೆಗಳು ಕಡಿಮೆ ಆಗ್ತಾವೋ ಜಾಸ್ತಿ ಆಗ್ತಾವೋ? ಜಾಸ್ತಿ. ಪೇಮೆಂಟ್ ಜಾಸ್ತಿ ಮಾಡ್ಬೇಕಾಗತ್ತೋ ಕಡಿಮೆ ಮಾಡ್ಬೇಕಾಗ್ತದೋ? ಜಾಸ್ತಿ ಮಾಡುವ. ಅದು ಹೇಳ್ಬಿಟ್ಟು ಬರುತ್ತಾ? ಇಲ್ಲ. ಅಂದ್ಮೇಲೆ ನಾವು ಅಡ್ವಾನ್ಸ್ ಆಗಿ ಏನ್ ಮಾಡ್ಬೇಕು? ಮಾಡ್ಕೊಂಡಿರ್ಬೇಕು. ಜಮಾ ಮಾಡಿ ಇಟ್ಕೊಳ್ಬೇಕಲ್ವಾ? ಈಗ ನಿಮ್ ಬ್ಯಾಂಕಲ್ಲಿ ಹಣ ಇದ್ರೆ ನೀವು ATM ಅಲ್ಲಿ ಯಾವಾಗ ಬೇಕಾದ್ರೂ ಏನ್ ಮಾಡಬಹುದು, ಡ್ರಾ ಮಾಡಬಹುದಲ್ವಾ? ಅಥವಾ ನೀವು ಯಾರಿಗಾದ್ರೂ ಕ್ಯಾಶ್ ಅನ್ನು ಟ್ರಾನ್ಸ್ಫರ್ ಮಾಡ್ಬಿಟ್ಟು ಅವ್ರದ್ದು ಹಾರ್ಡ್ ಕ್ಯಾಶ್ ಕೂಡ ತಗೊಳ್ಬಹುದಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ರೆ, ಮೊದಲನೇದಾಗಿದೆ ಸ್ವಪುರುಷಾರ್ಥ. ಅಂದ್ರೆ ಈಶ್ವರೀಯ ಸಂಪಾದನೆಯನ್ನ ಮಾಡಿಬಿಟ್ಟು ಆ ಸಂಪಾದನೆಯ ಫಲವನ್ನ ಯಾರು ಅನುಭವಿಸೋದು? ನಾನೇ ಅನುಭವಿಸೋದು. ಪ್ರಾರಬ್ಧ ಫಲ ಸಿಕ್ಕಿದೆ, ಶಾಂತಿಯ ಅನುಭವವನ್ನ ಮಾಡಿ. ಓಕೆನಾ? ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗೋಸ್ಕರ ಅದನ್ನು ಉಪಯೋಗ ಮಾಡಿ, ಅಥವಾ ಭವಿಷ್ಯಕ್ಕೋಸ್ಕರ ಸ್ಟಾಕ್ ಮಾಡಿ. ಇಲ್ಲಿ ನೀವು ಮಾತ್ರ ಇದ್ದೀರಾ ಬಿಟ್ರೆ ಬೇರೆಯವರು ಇದರಲ್ಲಿ ಇದಾರೋ ಇಲ್ವೋ? ಇಲ್ಲ. ಬೇರೆಯವರು ಇಲ್ಲ. ಆವಾಗ ಅದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಬೇಕಾಗ್ತದೆ? ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ನನಗೆ ಬೇಕಾಗಿರುವಷ್ಟು ಆಧ್ಯಾತ್ಮಿಕ ಸಂಪಾದನೆ ನನ್ನ ಹತ್ರ ಇದೆಯಾ? ಯಾವುದೇ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಆಧ್ಯಾತ್ಮಿಕ ಸಂಪಾದನೆಯ ಆಧಾರದಲ್ಲಿ ನಾನು ಸಮಸ್ಯೆನ ಪರಿಹಾರ ಮಾಡ್ತಾ ಇದ್ದೇನೆ. ಇದೇನ್ ಗೊತ್ತಾಗ್ತದೆ? ಒಂದ್ಸಲ ಏನಾಯ್ತಣ್ಣವ್ರೆ, ಆತ್ಮೀಯರೇ, ನಾವು ಸೇವಾ ಕೇಂದ್ರದಲ್ಲಿ ಇದ್ವಿ. ಆವಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ವಿ ಯಜ್ಞಕ್ಕೆ ಬೆಂಗಳೂರಿನಲ್ಲಿ. ಆಗೊಬ್ರು BK ಅಣ್ಣವರು ಕೋಲಾರಿಂದ ಹೊರಟಿದ್ರು. ಟ್ರೈನಿಗೆ ಟೈಮ್ ಆಗ್ತಾ ಇದೆ, ಇವರು ಬಸ್ಸಲ್ಲಿ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಅವಾಗ ನಮ್ಮ ಸೆಂಟರಿಗೆ ಅಕ್ಕೋರಿಗೆ ಫೋನ್ ಮಾಡಿದ್ರು, ಅಕ್ಕೋರು ಹಿಂಗೆ ಆಗಿದೆ, ಲೇಟ್ ಆಗ್ತಿದೆ, ನೀವು ಯೋಗ ಮಾಡಿ, ಟ್ರೈನ್ ಸಿಗಲಿ ಅಂತ ಯೋಗ ಮಾಡಿ ಅಂತ ಯೋಚನೆ ಮಾಡಿದೆ. ಟ್ರೈನ್ ಸಿಗಲಿಕ್ಕೂ ನಾವು ಯೋಗ ಮಾಡೋದಕ್ಕೆ ಏನು ಸಂಬಂಧ? ಇವು ಟ್ರಾಫಿಕ್ ಜಾಮ್ ಆಗಿದ್ದಾರೆ ಸರಿ, ಟ್ರೈನ್ ಟೈಮಿಂಗ್ ಇದೆ ಹೌದು. ನಾವು ಇವಾಗ ಯೂಸ್ವಲಿ ಏನು ಮಾಡ್ತೀವಿ, ನಾರ್ಮಲಿ ನಾವು ಬಾಬನ ಮಗು ಆಗೋ ಮೊದಲು ಬೇಗ ಹೋಗ್ಬೇಕು ಅಂತಂದ್ರೆ, ಓಕೆ ಬಸ್ಸಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಆಟೋದಲ್ಲಿ ಹೋಗೋದಾ, ಕೆಳಗಡೆ ಹಿಡಿದು ಓಡೋಗೋದಾ, ಹೇಗೆ ಸ್ಥೂಲವಾದಂಥ ಸಮಾಧಾನವನ್ನು ನಾವು ಹುಡುಕ್ತೀವಿ ಅಲ್ವಾ? ಹೆಂಗೆ ಹೋಗ್ಬೇಕು, ಏನು ಮಾಡ್ಬೋದು ಹೇಳುವಂಥದ್ದು ನಾವು ಯೋಚನೆಯನ್ನು ಮಾಡ್ತೀವಿ ಸ್ಥೂಲ ರೂಪದಲ್ಲಿ ನಾರ್ಮಲಿ.
ನಾನು ಯೋಚನೆ ಮಾಡಿದೆ, ಯೋಗ ಮಾಡೋದ್ರಿಂದ ಯು ಟ್ರೈನ್ ಹೆಂಗ್ರಿ ಸಿಗ್ತದೆ ಇವರಿಗೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ. ಸುಮಾರು ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ಇಲ್ಲ ಟ್ರೈನ್ ಸಿಕ್ತು, ಟ್ರಾಫಿಕ್ ಕ್ಲಿಯರ್ ಆಯಿತು, ಥ್ಯಾಂಕ್ ಯು ಎಲ್ಲರೂ ಯೋಗ ಮಾಡಿದ್ದಕ್ಕೆ ಅಂತ. ಓಕೆ, ಇದು ಒಂದು ಉದಾಹರಣೆ. ಅಂತಂದ್ರೆ ರಾಜಯೋಗದ ಮೂಲಕ ಸಮಸ್ಯೆಯನ್ನು ಏನು ಮಾಡುವಂಥದ್ದು, ಪರಿಹಾರ ಮಾಡುವಂಥದ್ದು. ಹಾಗೆ ಎಷ್ಟೋ ಸಲ ನಾವು ಕೇಳ್ತೀವಿ, ಏನಂತ, ನಮ್ಮ ಬಗ್ಗೆ ಬಾಬನಿಗೆ ಹೇಳಿ, ಸಕಾಶವನ್ನ ಕೊಡಿ, ಶಕ್ತಿಯನ್ನ ಕೊಡಿ ಅಂತಂದ್ರೆ, ಆತ್ಮೀಯರೇ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ನಿರಾಕಾರವಾದಂಥ ಭಗವಂತನ ಶಕ್ತಿಯನ್ನ ಉಪಯೋಗ ಮಾಡೋದರ ಮೂಲಕ ಆ ಸಮಸ್ಯೆಯಿಂದ ಏನ್ ಮಾಡೋದು, ಹೊರಗಡೆ ಬರುವಂಥದ್ದು. ಯಾವುದೋ ಒಂದು ಆತ್ಮನ ಜೊತೆಗೆ ಲೆಕ್ಕಾಚಾರ ಇದೆ. ಅವಾಗ ಏನ್ ಮಾಡಬೇಕು, ಆ ಆತ್ಮನಿಗೆ ಸಕಾಶ್, ಶಕ್ತಿ, ವೈಬ್ರೇಷನ್ಸ್, ಕಿರಣ ಕೊಡೋದರ ಮೂಲಕ ಆ ಅಕೌಂಟ್ ಅನ್ನು ಏನ್ ಮಾಡೋದು, ಸೆಟ್ಲ್ಮೆಂಟ್ ಮಾಡಬೇಕು. ಅಂತಂದ್ರೆ ಮೊದಲು ನನಗೆ ಈಶ್ವರಿ ಸೇವೆಯ ಮೂಲಕ ನನ್ನ ಅಕೌಂಟ್ ಅಲ್ಲಿ ಅದು ಜಮಾ ಇರಬೇಕು. ಅದು ಜಮಾ ಇಲ್ಲದೆ ನೀವೆಷ್ಟು ಕಿರಣ ಕೊಟ್ಟರು ಕೂಡ, ಎಷ್ಟು ಸಕಾಶ ಕೊಟ್ಟರು ಕೂಡ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗಿ ತಲುಪಲಿಕ್ಕೂ ಸಾಧ್ಯ ಇಲ್ಲ. ಅದರ ಆಧಾರದಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ನಿಮ್ಮ ಬ್ಯಾಂಕಲ್ಲಿ ಹಣನೇ ಇಲ್ಲ, ಗೂಗಲ್ ಪೇ ಮಾಡಿದ್ರೆ ಬೇರೆಯವ್ರಿಗೆ ಹೋಗಿ ತಲುಪಲ್ವೋ? ಇಲ್ಲ. ಹಣ ಇದ್ದಿದ್ರೆ ಈ ಗೂಗಲ್ ಪೇ ಯಾರಿಗಾದ್ರೂ ಮಾಡಿ, ಯಾಕೆ ಮಾಡಿದ್ರಿ ಅಂತ ಬ್ಯಾಂಕ್ನವರು ಕೇಳೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಯಾವ್ಯಾವ ಆತ್ಮಗಳ ಜೊತೆ ನೀವು ಲೆಕ್ಕಾಚಾರವನ್ನ ಮಾಡಿದಿರೋ ಅದು ಕ್ಲಿಯರ್ ಮಾಡ್ಲಿಕ್ಕೆ ಆಧ್ಯಾತ್ಮಿಕ ಶಕ್ತಿ ಬೇಕೇ ಬೇಕಾಗಿರ್ತದೆ. ನಾಟಕದ ಅನುಸಾರ ನೀವು ಸ್ಥೂಲವಾಗಿ ಹಣಕಾಸಿಂದ ಏನಾದರೂ ಅವ್ರದ್ದು ಲೆಕ್ಕಾಚಾರಗಳಿಂದ ಹಣ ಕೊಟ್ಬಿಟ್ಟು ಸರಿ ಮಾಡ್ಬೋದು, ಹೌದಾ? ಅದ ಮಾನಸಿಕವಾಗಿ ನಾವು ಅವ್ರನ್ನ ನಿಂದನೆ ಮಾಡಿರ್ತೀವಿ, ಸಿಟ್ಟು ಮಾಡಿರ್ತೀವಿ, ಅವ್ರ ಜೊತೆ ಜಗಳ ಮಾಡಿರ್ತೀವಿ ಸೂಕ್ಷ್ಮ ರೂಪದಲ್ಲಿ. ಓಕೆ, ಈಗ ನಿಮ್ಗೆ ಮಾನಸಿಕವಾಗಿ ನಾವು ಚೆನ್ನಾಗಿ ಬೈಯೋದು, ಮತ್ತೆ 500 ರೂಪಾಯಿ ಕೊಡೋದು, ಅಣ್ಣವ್ರೆ ಬೇಜಾರು ಮಾಡ್ಕೊಳ್ಬೇಡಿ ಅಂತಂದ, ನೀವು ಶಾಂತ ಆಗ್ತಿರೋ ಆಗಲ್ವೋ? ಆಗಲ್ಲ. ಆಗಲ್ಲ ತಾನೆ. ಚೆನ್ನಾಗಿ ಬೈದ್ಬಿಟ್ಟು 500 ರೂಪಾಯಿ ಕೊಟ್ರೆ ಲೆಕ್ಕ ಸೆಟಲ್ಮೆಂಟ್ ಆಗತ್ತಾ? ಇಲ್ಲ. ಇಲ್ಲ. ಅದೇ ಹೊಟ್ಟೆ ನೋವು ಬಂದಿದೆ, ಆವಾಗ 500 ರೂಪಾಯಿ ಕೊಟ್ಬಿಟ್ಟು ಮೆಡಿಸಿನ್ ತಗೊಂಡ್ರೆ ಏನಾಗ್ತದೆ, ಶಾಂತವಾಗಿ. ಪರಿಹಾರ ಆಗ್ತದೆ ಅಲ್ವಾ? ಹಾಗೆ ಕೆಲವೊಂದು ನಮ್ಮ ಒಂದು ಸಮಸ್ಯೆಗಳೇನಿದಾವೆ ಆತ್ಮೀಯರೇ, ನಿರಾಕಾರ ರೂಪದಲ್ಲಿ ಇದ್ದಾಗ ಪೇಮೆಂಟ್ ಕೂಡ ಏನ್ ಮಾಡ್ಬೇಕಾಗ್ತದೆ, ನಿರಾಕಾರ. ಇನ್ನು ಕೆಲವೊಂದ್ಸಲ ಯಾವುದೋ ಜನ್ಮದಲ್ಲಿ ಯಾವುದೋ ವ್ಯಕ್ತಿ ಹಣ ತಗೊಂಡಿದ್ದೀರ ಸ್ಥೂಲವಾಗಿ. ಓಕೆ, ಸ್ಥೂಲವಾಗಿ ಹಣವನ್ನು ನಾವು ತೆಗೆದುಕೊಂಡಾಗ ಆಧ್ಯಾತ್ಮಿಕ ಶಕ್ತಿಯಿಂದ ಸ್ಥೂಲ ಹಣದ ಅಕೌಂಟ್ ಸೆಟಲ್ಮೆಂಟ್ ಮಾಡಬಹುದಾ? ಇಲ್ಲ. ಇಲ್ಲ. ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಆಗತ್ತೆ. ಪರಮಾತ್ಮನ ಶಕ್ತಿಯಿಂದ ಸ್ಥೂಲ ಹಣದ ವಿಷಯ ಇರಬಹುದು, ನಿರಾಕಾರ ಇರಬಹುದು, ಕಾಯಿಲೆಗೆ ಸಂಬಂಧಪಟ್ಟಿದ್ದಿರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಮಾತ್ಮನ ಶಕ್ತಿಯಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಅದು ಧನನೇ ಇರ್ಬೋದು. ಇವಾಗ ನೋಡಿ, ದಾದಿಯವರೆಲ್ಲ ಯಜ್ಞಕ್ಕೆ ಬಂದಿದಾರೋ ಬಂದಿಲ್ವೋ? ಯಜ್ಞಕ್ಕೆ ಬಂದ ಮೇಲೆ ಅವ್ರು ಸ್ಥೂಲವಾಗಿ ಏನಾದ್ರು ಹೊರಗಡೆ ಹೋಗ್ಬಿಟ್ಟು ಸಂಪಾದನೆ ಮಾಡಿದಾರ? ಇಲ್ಲಿ ಬಂದ್ಬಿಟ್ಟು ಏನ್ ಮಾಡಿದ್ರು, ಯಜ್ಞದಲ್ಲಿ ಮನಸಾ ಸೇವೆ, ವಾಚಾ ಸೇವೆ, ಯಜ್ಞದ ಸೇವೆಯನ್ನ ಮಾಡಿದ್ರು, ಹೌದಾ? ಸರಿ, ಸೇವೆ ಮಾಡಿದ ಮೇಲೆ ಅವರು ಒಂದು ಶರೀರದ ತ್ಯಾಗ ಮಾಡುವಂತ ಸಮಯದಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಕಾರು, ಊಟ, ತಿಂಡಿ, ಬಿಲ್ಡಿಂಗು, ಮಂಚ ಎಲ್ಲ ಸಿಕ್ತೋ ಸಿಕ್ಕಿಲ್ವೋ? ಯಾವ್ದ್ರ ಆಧಾರ? ಹಣ ಸಂಪಾದನೆ ಮಾಡಿದ್ರ? ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಇಟ್ಟಿದ್ರ? ಬ್ಯಾಂಕಲ್ಲಿ ಇಟ್ಟಿದ್ರ? ಯಾವ್ದ್ರ ಆಧಾರದಲ್ಲಿ ಸಿಕ್ತವರಿಗೆಲ್ಲ ಅದು? ಪರಮಾತ್ಮನ ಶಕ್ತಿಯನ್ನ ರಾಜಯೋಗದಿಂದ ಸಂಪಾದನೆ ಮಾಡಿ ಜಮಾ ಮಾಡಿ ಬೇರೆಯವರಿಗೆ ಪೇಮೆಂಟ್ ಮಾಡಿರೋ ಆಧಾರದಲ್ಲಿ ತಾನೇ ಅದು ಸಿಕ್ಕಿರೋದು. ನಮ್ಮ ಎದುರುಗಡೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ಗಳು ಇದಾವೆ ತಾನೆ. ಅಂದಮೇಲೆ ಆಧ್ಯಾತ್ಮಿಕತೆಯಿಂದ ಸ್ಥೂಲ ಸಾಧನಗಳು ಜನಗಳು ಕೂಡ ಸಿಗ್ತಾರೋ ಸಿಗಲ್ವೋ? ಅವರಿಗೆ ದೇವರಿಗೆ ತಮ್ಮದೇ ಕರ್ಮದ ಲೆಕ್ಕಾಚಾರದ ಅನುಸಾರ ಕೆಂತಮದಲ್ಲಿ ಕಾಯಿಲೆಗಳು ಬಂದಾಗ ಯಜ್ಞದಿಂದ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ತೋ ಸಿಕ್ಕಿಲ್ವೋ? ಅದು ಯಜ್ಞದಲ್ಲಿ ಅವ್ರು ಏನ್ ಮಾಡಿದ್ರೆ ನಿರಾಕಾರ ಶಕ್ತಿಯನ್ನು ತಾನೇ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಆಧ್ಯಾತ್ಮಿಕ ಶಕ್ತಿಯಿಂದ ನಿಮ್ಮ ಎಲ್ಲಾ ಲೆಕ್ಕಾಚಾರಗಳು ಕೂಡ ಏನಾಗ್ತವೆ, ಏನಾಗ್ತವೆ. ಅದು ಸಂಪಾದನೆ ಮಾಡ್ಬೇಕಲ್ವಾ ಮಕ್ಕಳೇ, ಜಮಾ ಇಟ್ಕೊಳ್ಬೇಕಲ್ವಾ? ಆವಾಗ ಎಲ್ಲಾ ಸಮಸ್ಯೆಗಳು ನಿಮ್ಗೆ ಏನಾಗ್ತದೆ,
ಪರಿಹಾರ ಆಗತ್ತೆ. ಮತ್ತೆ ಜೀವನಾಂಶಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಬಾಬಾ ನಿಮ್ಗೆ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಅದ್ರಲ್ಲಿ ನಾವೇನಾಗಿರ್ಬೇಕು, ಮಾಡ್ತಾ ಸಂತೃಪ್ತರಾಗಿರಬೇಕು. ಈ ರೀತಿಯಲ್ಲಿ ಬಾಬಾ ಕೇಳ್ತಿದ್ದಾರೆ, ನಿಮ್ಮ ವೈಯಕ್ತಿಕ ಲೆಕ್ಕಾಚಾರಗಳು ನಿಮ್ಮ ಭವಿಷ್ಯದ ಜೀವನಕ್ಕೆ ಈ ಆತ್ಮ ಶರೀರ ಬಿಡುವವರೆಗೆ ನಿಮ್ಗೆ ಎಷ್ಟು ಆಧ್ಯಾತ್ಮಿಕ ಶಕ್ತಿಯ ಅವಶ್ಯಕತೆ ಇದೆ, ಅಥವಾ ಭವಿಷ್ಯದಲ್ಲಿ 21 ಜನ್ಮಕ್ಕೋಸ್ಕರ ಕುಳಿತು ತಿನ್ಲಿಕ್ಕೆ ನಿಮ್ಮ ಹತ್ರ ಎಷ್ಟು ಅವಶ್ಯಕತೆ ಇದೆಯೇ ಅಷ್ಟು ನಿಮ್ಮ ಅಕೌಂಟಲ್ಲಿ ಜಮಾ ಇದೆಯೋ ಇಲ್ಲವೋ ಅಂತ ಬಾಬಾ ಏನ್ ಮಾಡ್ತಿದ್ರು, ಚೆಕ್ ಮಾಡ್ತಾ ಇದ್ರು. ಇಲ್ಲಿ ಏನಿರ್ತದೆ ಪುರುಷಾರ್ಥ, ನಾನು ಬಾಬನ ಜೊತೆಲಿದ್ದೇನೆ, ನಾನು ಶಾಂತಿ ಅನುಭವ ಮಾಡ್ತಿದ್ದೆ. ನೀವು ಬಾಬಾ ಬಿಟ್ರೆ ಅಲ್ಲಿ ಮೂರನೇವರು ಇಲ್ಲ. ಮೂರನೇವ್ರು ಯಾರಿಗೂ ಯಾವುದನ್ನು ನೀವು ಕೊಡ್ತಾ ಇಲ್ಲ. ಇದು ಮೊದಲನೇ ಖಾತೆ. ಓಕೆ, ಎರಡನೇದು ಪ್ರಾರಬ್ಧದ ಖಾತೆ. ಅಂದ್ರೆ ಆ ಶಾಂತಿಯನ್ನು ನಾನೇನ್ ಮಾಡ್ಬೇಕು, ಸುಖವನ್ನ, ಸಂತೋಷವನ್ನ, ಸಂತೃಪ್ತಿಯನ್ನ, ಪ್ರಾರಬ್ಧವನ್ನ ಅನುಭವಿಸಬೇಕು. ಅದೆಷ್ಟಿದೆ ಅಂತ ಚೆಕ್ ಮಾಡ್ತೀವಿ. दूसरा है सदा संतुष्ट रहना और संतुष्ट करना. यह संतुष्टता द्वारा दुआओं का खाता. ಎರಡನೇ ಬಾಬಾ ಹೇಳ್ತಾರೆ, ಸದಾ ಸಂತುಷ್ಟರಾಗಿರೋದು, ಸಂತುಷ್ಟರನ್ನಾಗಿ ಮಾಡೋದು, ಈ ಸಂತುಷ್ಟತೆಯ ಮೂಲಕ ಆಶೀರ್ವಾದದ ಖಾತೆಯನ್ನ ಜಮಾ ಮಾಡಿಕೊಳ್ಳೋದು. ಎರಡನೇದು ಆದ್ಮೇಲೆ ನಾವು ಕರ್ಮಕ್ಷೇತ್ರಕ್ಕೆ ಬರ್ತೀವಲ್ವಾ. ಕರ್ಮಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಬೇರೆ ಬೇರೆ ಆತ್ಮಗಳು ನಿಮ್ಮ ಜೊತೆಗೆ ಇರ್ತಾರೋ ಇರಲ್ವೋ. ಇರ್ತಾರೆ. ಓಕೆ, ಆವಾಗ ನೀವು ಮತ್ತು ಅವರು ಎಲ್ಲರೂ ಸಂತುಷ್ಟವಾಗಿರ್ಬೇಕೋ ಬೇಡವೋ. ಇರ್ಬೇಕು. ನಿಮ್ಮ ಮನೆಯಲ್ಲಿ ಒಂದು 2-3 ಜನ ಸ್ನೇಹಿತರು, ಫ್ರೆಂಡ್ಸ್ಗಳು ಅಥವಾ ಸಂಬಂಧಿಗಳು ಬರ್ತಾರೆ. ಓಕೆ, ನೀವು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು ಅಂತ ಏನ್ ಮಾಡ್ಬೇಕು, ಶಾರೀರಿಕವಾಗಿ ಪ್ರಶ್ನೆ ಕೇಳ್ತಾ ಇರೋದು. ನಿಮ್ಮ ಮನೆಗೆ ನಿಮ್ಮ ಪರಿಚಯದವರು, ಸಂಬಂಧಿಗಳು ಬಂದಾಗ ನೀವು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು ಅಂತ ಏನ್ ಮಾಡ್ಬೇಕು, ನಮ್ಮಲ್ಲಿರೋದು ಅವ್ರಿಗೂ ಸ್ವಲ್ಪ ಕೊಡಿ. ಹಾ, ನಮ್ಮಲ್ಲಿರೋದು ಅವ್ರು ಸ್ವಲ್ಪ ಕೊಟ್ಟು ಚೆನ್ನಾಗಿರೋ ಅಂತ. ಅವ್ರಿಗೆ ಮಲ್ಕೊಳ್ಳಿಕ್ಕೂ ಮಂಚ ಬೇಕು, ಅವ್ರಿಗೆ ಸ್ನಾನ ಮಾಡ್ಲಿಕ್ಕೂ ಬಾತ್ರೂಮ್ ಬೇಕು, ನಿಮಗೂ ಬೇಕು. ಅವ್ರಿಗೆ ಊಟ ಮಾಡ್ಲಿಕ್ಕೆ ಬೇಕಾಗಿರುವಂಥ ಸಾಧನಗಳಿರಬೇಕು, ಅಡುಗೆ ಇರಬೇಕು. ಅದನ್ನು ನೀವು ಅವರಿಗೆ ಕೊಡಬೇಕು. ಅದರಿಂದ ಅವ್ರು ಸಂತುಷ್ಟ ಆಗಬೇಕು. ಅವಾಗ ಏನಾಗ್ತದೆ, ನೀವು ಸಂತುಷ್ಟವಾಗಿರ್ತೀರಿ, ಅವರು ಕೂಡ ಏನಾಗಿರ್ತಾರೆ, ಸಂತುಷ್ಟ ಆಗಿರ್ತಾರೆ. ಅಂದರೆ ನೀವೇನು ಸಂಪಾದನೆಯನ್ನ ಮಾಡಿದಿರೋ ಆ ಸಂಪಾದನೆಯನ್ನ ಸದಾಕಾಲ ಬೆಳಗಿಂದ ಸಾಯಂಕಾಲದವರೆಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕೊಡೋದರ ಮೂಲಕ ನಿಮ್ಮ ಅಕೌಂಟ್ ಸೆಟ್ಲ್ಮೆಂಟ್ ಆಗ್ತಾ ಆಗ್ತಾ ನೀವು ಸಂತೋಷವಾಗಿರಬೇಕು, ಅವರೂ ಕೂಡ ಸಂತುಷ್ಟರಾಗಿರಬೇಕು. ಆ ಮೂಲಕ ಅವರಿಂದ ನೀವೇನ್ ತಗೊಳ್ಬೇಕು, ಆಶೀರ್ವಾದ. ನಿಮ್ಮನೇಲಿ ಯಾರೋ ಬರ್ತಾರೆ, ಅವರು ಜಗಳ ಮಾಡ್ಕೊಂಡು ಹೋಗ್ತಾರೆ, ಅವಾಗ ನೀವು ಅವ್ರು ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ, ಕೊಡಲ್ಲ. ಕೊಡಲ್ಲ. ಓಕೆ, ನಿಮ್ಗೆ ಶುಗರ್ ಬಂದಿದೆ, ಏನ್ ಬಂದಿದೆ, ಶುಗರ್, ಅದಕ್ಕಾಗಿ ಡಾಕ್ಟರ್ ಏನ್ ಹೇಳಿದ್ದಾರೆ, ಸಕ್ಕರೆ ಕಮ್ಮಿ ತಿನ್ನಿ, ಉಪ್ಪು ಕಮ್ಮಿ ಸಕ್ಕರೆ ತಿನ್ನಿ. ತಿನ್ಬೇಕು, ಕಹಿ ತಿನ್ಬೇಕು ಅಂತ ಹೇಳಿದ. ಓಕೆ, ಕಹಿ ತರಕಾರಿ ಯಾವ್ದು ಬರ್ತದೆ, ನಾಗರತ್ನಕ್ಕವ್ರು ಹೇಳಿ, ಕಹಿ ತರಕಾರಿ ಯಾವ್ದು ಬರ್ತದೆ? ಹಾಗಲಕಾಯಿ. ಹಾ, ಸರಿ. ನೀವು ಹಾಗಲಕಾಯಿದು ಪಲ್ಯ ಮಾಡಿದಿರಿ, ಏನ್ ಮಾಡಿದಿರಿ, ಪಲ್ಯ. ಯಾಕೆ, ತಿನ್ಲಿಕ್ಕೆ. ಯಾರಿಗೆ, ನಮ್ಗೆ. ಸರಿ. ನಿಮ್ಮ ಮನೆಗೆ ಯೋಗೇಶ್ ಅಣ್ಣ ಬರ್ತಾರೆ, ಸರಿನಾ, ಅವ್ರಿಗೆ ಶುಗರ್ ಇಲ್ಲ. ಓಕೆ, ಅವ್ರು ಏನು ಯೋಚನೆ ಮಾಡ್ಕೊಂಡು ಬರ್ತಾರೆ ಅಂತಂದ್ರೆ, ನಾವು ನಿಮ್ಮ ಮನೆಗೆ ಬಂದಿದ್ದೀವಿ, ನಮ್ಗೆ ಸ್ವೀಟ್ ಸಿಗ್ತದೆ ಅಂತ. ಸರಿ, ನಿಮಗೆ ಬೇಕಾಗಿರೋ ಹಾಗಲಕಾಯಿ ಪಲ್ಯನ ನನಗೆ ಕೊಟ್ಟಾಗ ಎದುರುಗಡೆ ಕೇಳ್ತೀರಿ, ಅಕ್ಕನವ್ರೆ ಹಾಗಲಕಾಯಿ ಪಲ್ಯ ಹೇಗಿದೆ ಅಂದ್ರೆ ಎದುರುಗಡೆಗೆ ಏನ್ ಹೇಳ್ತೇನೆ, ಚೆನ್ನಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತೇನೆ. ಹಿಂದ್ಗಡೆಯಿಂದ ಕಹಿ ಐತೆ. ಚೆನ್ನಾಗಿ ಬೈತೇನೋ ಬೈಯಲ್ಲೋ, ಅಷ್ಟು ದೂರದಿಂದ ಈ ಕಹಿ ತಿನ್ಲಿಕ್ಕೆ ಇವ್ರ ಮನೆಗೆ ಬರ್ಬೇಕಿತ್ತಾನ. ಅವಾಗ ಆಶೀರ್ವಾದ ಸಿಗ್ತದೋ ಸಿಗಲ್ವೋ, ಸಿಗಲ್ಲ. ಸಿಗಲ್ಲ. ಸರಿ, ನಿಮ್ಮತ್ತೆ ಈಶ್ವರಿ ಜ್ಞಾನ ಇದೆ, ನಿಮ್ಮ ಮನೇಲಿ ಯಾರೋ ರಿಲೇಷನ್ಸ್ ಬರ್ತಾರೆ, ಅವ್ರಿಗೆ ಇಷ್ಟ ಇಲ್ದಿದ್ರೂ ಜ್ಞಾನವನ್ನ ಹೇರೋದು. ಆವಾಗ ಅವ್ರು ಸಂತುಷ್ಟವಾಗಿರ್ತಾರೋ ಬೈತಾರೋ, ಬೈತಾರೆ. ನಿಮ್ಮ ಲೆಕ್ಕದಲ್ಲಿ ಏನು ಅಂತ ನೀವು ಈಶ್ವರ ಜ್ಞಾನ ಕೊಡ್ತಾ ಇದ್ದೀರಿ ಅಂತ, ಆದರೆ ಅವ್ರು ಸ್ವೀಕಾರ ಮಾಡ್ತಿಲ್ಲ. ಇಷ್ಟ ಇಲ್ವಲ್ಲ. ಮುದ್ದೆ ಏನು ನಿಮ್ಮ ಶರೀರಕ್ಕೆ ಒಪ್ಪಿಗೆ ಆಗತ್ತೆ, ಯಾಕಂದ್ರೆ ಚಿಕ್ಕಂದಿಂದ ನೀವು ತಿಂದಿರೋದು. ನನಗಾಗೋದಿಲ್ವಲ್ಲ, ನಾನು ಅನ್ನ ತಿಂದು ಬೆಳೆದವನ್ ತಾನೆ.
ಅವ್ರು 33 ಕೋಟಿಯಲ್ಲಿ ಬಂದ್ರೆ ಮಾತ್ರ ಅವ್ರು ಸ್ವೀಕಾರ ಮಾಡ್ತಾರೆ. 33 ಕೋಟಿಯಲ್ಲಿ ಬಂದ್ರೂ ಕೂಡ ಟೈಮ್ ಬಂದಾಗ ಮಾತ್ರ ಆಗತ್ತೆ ಆತ್ಮೀಯರೇ. ನಾನು ಈಶ್ವರಿ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ತುಂಬಾ ವರ್ಷದ ಮೊದಲೇ ಬಂದಿದ್ದಿತ್ತು. ನಾನು ಕಾಲೇಜ್ ಲೆವೆಲಲ್ಲೇ ಬಂದಿದ್ದೇನೆ, ನಾನು PUC ಲೆವೆಲಲ್ಲೇ ಬಂದಿದ್ದೇನೆ. ಆದ್ರೆ ಆವಾಗ ನನ್ನ ಪಾತ್ರ ಇರ್ಲಿಲ್ಲ. ಯಾವುದು? ಬಾಬನ್ ಜೊತೆಗೆ ರಾಜಯೋಗವನ್ನು ಕಲಿಯುವಂಥದ್ದು. ಯಾವಾಗ ಬರ್ಬೇಕು ಆವಾಗಲೇ ಬರ್ಬೇಕಲ್ವಾ? ಹಾಗೆ ನಾವು ಮಾಡುವಂತ ದಿನನಿತ್ಯದ ಕರ್ಮದಲ್ಲಿ ಈಶ್ವರಿಯ ಶಕ್ತಿಗಳನ್ನ, ಜಮದ ಖಾತೆಯನ್ನ ಸ್ವಯಂನ ಪ್ರತಿ, ಬೇರೆ ಆತ್ಮಗಳ ಪ್ರತಿ, ಪಂಚತತ್ವಗಳ ಪ್ರತಿ, ಜಡ ಮತ್ತು ಚೈತನ್ಯ ವಸ್ತುಗಳ ಪ್ರತಿ ಅಪ್ಲಿಕೇಶನ್ ಅನ್ನ ಮಾಡಿ ಸ್ವಯಂ ಸಂತುಷ್ಟರಾಗಿದ್ದು ಬೇರೆಯವರು ಸಂತುಷ್ಟರಾಗಿದ್ದಾಗ ನಿಮಗೆ ಜನರಿಂದ ಏನ್ ಸಿಗ್ತದೆ? ಆಶೀರ್ವಾದ. ಆಶೀರ್ವಾದ. ಆಶೀರ್ವಾದ ಬರೀ ಊಟ ತಿಂಡಿ ಬಟ್ಟೆ ಕೊಟ್ಟರೆ ಮಾತ್ರ ಸಿಗ್ತದ? ಆಶೀರ್ವಾದ ಯಾವಾಗ ಸಿಗ್ತದೆ? ಆತ್ಮ ಖುಷಿಯಾದ. ಯಾವಾಗ? ಆತ್ಮ ಖುಷಿಯಾದಾಗ ಸಿಗುವ ಆಶೀರ್ವಾದ ಬೇರೆ, ಶಾರೀರಿಕ ಖುಷಿ ಆಶೀರ್ವಾದ ಬೇರೆ ಆತ್ಮೀಯರೇ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಕರ್ಮದ ಸಮಯದಲ್ಲಿ ನಿಮಗೆ ಆಶೀರ್ವಾದ ಯಾವಾಗ ಸಿಗ್ತದೆ? ಬೇರೆಯವರು ಯಾವಾಗ ಸಂತುಷ್ಟರಾಗಿರ್ತಾರೆ ಹೇಳಿ ನೋಡೋಣ. ಯಾವಾಗ ಸಿಗ್ತದೆ? ಆತ್ಮಕ್ಕೆ ತೃಪ್ತಿಯಾದಾಗ ಸಂತುಷ್ಟರಾಗಿರ್ತಾರೆ. ಅಂದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ಯಾವ್ಯಾವ ಆತ್ಮಗಳ ಜೊತೆಗೆ ಏನು ಪೇಮೆಂಟ್ ಇದೆಯಲ್ಲ ಅದನ್ನ ನೀವು ಕೊಡ್ತಾ ಹೋದಾಗ ಏನಾಗ್ತದೆ? ಸಂತುಷ್ಟವಾಗಿರ್ತಾರೆ. ಆಟೋದಲ್ಲಿ ಹೋದ್ರಿ, ಆಟೋದನ್ನು ದುಡ್ಡು ಕೊಟ್ಬಿಟ್ರಿ, ಎಷ್ಟಿದೆ ಎಷ್ಟು ಕೊಡ್ಬೇಕು ಕೊಟ್ಬಿಟ್ರಿ. ಅವಾಗ ಸಂತುಷ್ಟವಾಗಿರ್ತಾನೆ. ದಿನಸಿ ಅಂಗಡಿಯವನ ಹತ್ರ ಹೋಗ್ತೀರಾ, ಅವನ ಹತ್ರ ದಿನಸಿ ತಗೊಳ್ತೀರಾ, ಅವನಿಗೆ ಹಣ ಪೇಮೆಂಟ್ ಮಾಡ್ತೀರಾ, ಖುಷಿಯಾಗಿರ್ತಾನೆ. ಆಟೋದವನ ಹತ್ರ ನಾಳೆ ದುಡ್ಡು ಕೊಡ್ತೇನೆ ಅಂತ ಹೇಳ್ತೀರಾ, ಹಾಲ್ನವ್ನಿಗೆ ನಾಳೆ ದುಡ್ಡು ಕೊಡ್ತೇನೆ ಅಂತ ಹೇಳ್ತೀರಾ, ದಿನಸಿ ಅಂಗಡಿಯವ್ರಿಗೆ ನಾಳೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಖುಷಿಯಾಗಿರ್ತಾನೋ ಇಲ್ವೋ? ಇರೋದಿಲ್ಲ. ಅಂದಮೇಲೆ ನಾಟಕದ ಅನುಸಾರ ಪ್ರತಿದಿನ ಯಾವ್ಯಾವ ಆತ್ಮಗಳು ಮತ್ತು ಪಂಚತತ್ವಗಳು ನಿಮ್ಮ ಸಾಲವನ್ನ ತೆಗೆದುಕೊಳ್ಳಿಕ್ಕೆ ನಿಮ್ಮ ಎದುರುಗಡೆಗೆ ಬಂದಾಗ ಅವರಿಗೆ ಎಷ್ಟು ಬೇಕೋ ಅಷ್ಟು ಅದಕ್ಕಿಂತ ಹೆಚ್ಚಿನ ಪೇಮೆಂಟ್ ಅನ್ನು ನೀವು ಮಾಡಿದಾಗ, ನಿಮ್ಮಲ್ಲಷ್ಟು ಸ್ಟಾಕ್ ಜಮಾ ಇದ್ದಾಗ ಅವಾಗ ನೀವು ಸಂತುಷ್ಟರಾಗಿರ್ತೀರಾ, ಅವರು ಸಂತುಷ್ಟರಾಗಿರ್ತಾರೆ ಅಲ್ವಾ? ಕೆಲವೊಂದ್ಸಲ ಆದ್ಮೇಲೆ ಶರೀರಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿಗೆ ಊಟ ಕೊಟ್ಟು ಬಿಡ್ತೀವಿ. ನಾಲ್ಗೆ ಕೊಡ್ತೀವಿ, ಹೊಟ್ಟೆ ಕೊಟ್ಟಿರೋದಿಲ್ಲ, ಹೊಟ್ಟೆಗೆ ಜಾಸ್ತಿ ಕೊಟ್ಬಿಟ್ಟಿರ್ತೀವಿ. ಅವಾಗ ನಿಮ್ಗೆ ಶರೀರ ಸಪೋರ್ಟ್ ಮಾಡತ್ತೋ ಮಾಡಲ್ವೋ? ಆ ಮಾಡಲ್ಲ. ಯಾಕೆ ಹೇಳಿ? ಇಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿಗೆ ನೀವೇನ್ ಮಾಡ್ಬಿಟ್ಟಿದ್ದೀರಾ? ಕೊಟ್ಟಿದ್ದೀರಾ. ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ಕೊಟ್ಟಾಗ ಆವಾಗ್ಲೂ ಕೂಡ ಸಪೋರ್ಟ್ ಮಾಡಲ್ಲ. ನಿದ್ರೆ ಜಾಸ್ತಿ ಮಾಡಿದ್ರು ಶರೀರ ಸಪೋರ್ಟ್ ಕೊಡಲ್ಲ, ನಿದ್ರೆ ಕಡಿಮೆ ಮಾಡಿದ್ರು ಶರೀರ ಸಪೋರ್ಟ್ ಮಾಡಲ್ಲ. ಎಷ್ಟು ಬೇಕೋ ಅಷ್ಟು ನಾವೇನ್ ಮಾಡ್ಬೇಕಾಗ್ತದೆ? ಕೊಡಬೇಕಾಗ್ತದೆ. ಹಾಗೆ ನಿಮ್ಮಲ್ಲಿರುವಂತ ಆಧ್ಯಾತ್ಮಿಕ ಶಕ್ತಿಯನ್ನ ಏನ್ ಮಾಡ್ಬೇಕಂತೆ? ದಿನನಿತ್ಯದ ಕರ್ಮದಲ್ಲಿ ಉಪಯೋಗ ಮಾಡುವುದರ ಮೂಲಕ ಸದಾ ಏನಾಗಿರ್ಬೇಕು? ಸಂತುಷ್ಟವಾಗಿರ್ಬೇಕು. ಸದಾ ಅಂತ ಬಾಬಾ ಯಾಕೆ ಹೇಳಿದ್ರು ಅಂತಂದ್ರೆ, ಕೆಲವೊಂದ್ಸಲ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮೀಯರೇ ಬಾಬನನ್ನ ಮತ್ತು ಈಶ್ವರಿ ಪರಿವಾರದವರನ್ನ ಖುಷಿ ಪಡಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಏನ್ ಮಾಡ್ತೀವಿ? ಬಾಬರವರನ್ನ ಮತ್ತು ಈಶ್ವರಿ ಪರಿವಾರವನ್ನ. ಆದರೆ ಲೌಕಿಕ ಪರಿವಾರವನ್ನ ಕಡೆಗಣಿಸ್ತೀವಿ. ಸರಿನೋ ತಪ್ಪೋ? ತಪ್ಪು. ಅವರಿಗೂ ಕೂಡ ನಾವು ಪ್ರೀತಿ ಸ್ನೇಹವನ್ನ ಕೊಡಬೇಕಲ್ವಾ? ಅವ್ರ ಜೊತೆಲೂ ಚೆನ್ನಾಗಿ ಬಾಳ್ಬೇಕಲ್ವಾ? ಅವ್ರ ಜೊತೆ ಜಗಳ ಮಾಡ್ಬಿಟ್ಟು ನಾನು ಸಾಧನೆ ಮಾಡ್ತೀನಿ ಅಂತಂದ್ರೆ ಆಗತ್ತಾ? ಇಲ್ಲ. ನಾನು ಆತ್ಮದ ಕಡೆ ತುಂಬಾ ಗಮನ ಕೊಟ್ಬಿಡ್ತೇನೆ, ಶರೀರವನ್ನು ಬಿಟ್ಬಿಡ್ತೇನೆ, ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ರೆ ಇಲ್ಲ, ವ್ಯಾಯಾಮ ಇಲ್ಲ, ಅವಾಗ ತೊಂದ್ರೆ ಆಗತ್ತಲ್ವಾ? ಅದಕ್ಕಾಗಿ ಎಲ್ಲರಿಗೆ ಸರಿಯಾದಂತ ಸ್ಥೂಲ ಸೂಕ್ಷ್ಮ ಪೇಮೆಂಟ್ ಮಾಡಿದಾಗ ಮಾತ್ರ ಏನಾಗ್ತದೆ? ಒಂದು 3 ದಿನ ಆದ್ಮೇಲೆ ಯೋಗ ಮಾಡ್ತಾ ಕೂತ್ಕೊಂಡ್ಬೇಡಿ. ಊಟ ತಿಂಡಿ ನಿದ್ರೆ ಸ್ನಾನ ಏನೂ ಮಾಡಬೇಡಿ. ಸಂತುಷ್ಟವಾಗಿರ್ತಿರೋ ಇರಲ್ವೋ? ಇರೋದಿಲ್ಲ ಅಲ್ವಾ? ಅದಕ್ಕೆ ಆತ್ಮಕ್ಕೆ, ಮನಬುದ್ಧಿ ಸಂಸ್ಕಾರಕ್ಕೆ, ಶರೀರಕ್ಕೆ, ಜನರಿಗೆ, ಪಂಚತತ್ವಗಳಿಗೆ ಎಲ್ಲಾ ಕಡೆನೂ ನಾವು ಗಮನವನ್ನ ಕೊಟ್ಟಾಗ ಮಾತ್ರ ಜೀವನದಲ್ಲಿ ನಾವೇನಾಗಿರ್ತೀವಿ? ಸ್ವಪುರುಷಾರ್ಥದ ಜೊತೆಗೆ ದಿನನಿತ್ಯದ ಜೀವನದಲ್ಲೂ ನೀವೇನಾಗಿದ್ದೀರಿ? ಸಂತುಷ್ಟವಾಗಿ. ಮೊದಲನೇ ಹಂತ ಸ್ವಯಂ. ಎರಡನೇದು ಬಾಬಾ ಹೇಳ್ತಾರೆ
ಆ ದಿನ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮ, ಜಡ ಮತ್ತು ಚೈತನ್ಯ ವಸ್ತುಗಳ ಜೊತೆಗೆ ಈ ಜ್ಞಾನವನ್ನ ಅಪ್ಲಿಕೇಶನ್ ಮಾಡಿ ಜಮದ ಖಾತೆಯನ್ನ ಅಲ್ಲಿ ಉಪಯೋಗ ಮಾಡೋದರ ಮೂಲಕ ದಿನನಿತ್ಯದ ಕರ್ಮದಲ್ಲಿ ನೀವು ಎಷ್ಟು ಸಂತುಷ್ಟ ಆಗಿದ್ದೀರಿ ಹೇಳೋದನ್ನ ಬಾಬಾ ಚೆಕ್ ಮಾಡ್ತಿದ್ದಾರೆ. ಇನ್ನು ಮೂರನೇದು तीसरा है मनसा वाचा कर्मणा संबंध संपर्क द्वारा बेहद की निस्वार्थ सेवा द्वारा पुण्य का खाता. ಮೂರನೇದು ಮನಸ ವಾಚಾ ಕರ್ಮಣ ಸಂಬಂಧ ಸಂಪರ್ಕದ ಮೂಲಕ ಬೇಹದ ನಿಸ್ವಾರ್ಥ ಸೇವೆಯ ಮೂಲಕ ಪುಣ್ಯದ ಖಾತೆ ಜಮಾ ಆಗ್ಬೇಕು. ಯಾವುದರ ಆಧಾರದಲ್ಲಿ? ಮನಸ್ಸಿನಿಂದಾದರೂ ಶಕ್ತಿ ಕೊಡ್ಬೋದು, ವಾಚಾದ ಮೂಲಕ ಜ್ಞಾನವನ್ನ ಕೊಡಬಹುದು, ಶುಭ ಭಾವನೆ ಶುಭ ಸಂಕಲ್ಪವನ್ನು ಇಟ್ಕೊಳ್ಬಹುದು. ಕರ್ಮಣದಲ್ಲೂ ಕೂಡ ಭಗವಂತ ಅಂದ್ರೆ ಕರ್ಮ ಮಾಡ್ಬೇಕಾದ್ರೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇರ್ಬೇಕಾಗ್ತದೆ. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಕೆಲವೊಂದು ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬೇರ್ತೀವಿ ಬೇರೆ ಬೇರೆ ಕಾರಣದಿಂದ. ಅವರಿಗೂ ಕೂಡ ಏನ್ ಮಾಡ್ಬೇಕು? ಈಶ್ವರ ಶಕ್ತಿಯನ್ನ ಕೊಡಬೇಕಾಗ್ತದೆ. ಅದ್ರ ಹೇಗೆ? ಬೇಹದ್ದಿನಲ್ಲಿ ಏನೇಳಿ ಬೇಹದ್ದಿನಲ್ಲಿ ಸದಾ ಕಾಲ ಮೂರೂ ಲೋಕಕ್ಕೆ ಕೊಡಬೇಕು, ವಿಶ್ವಕ್ಕೆ ಕೊಡಬೇಕು ಹೇಳುವಂತ ಮನೋಭಾವ ಇರಬೇಕೆ ಹೊರತು ಈ ಕುಟುಂಬದವರಿಗೆ, ಈ ವ್ಯಕ್ತಿಗೆ, ಈ ಸಮಸ್ಯೆಗಳಿಗೆ, ಈ ಪರಿಸ್ಥಿತಿಗಳಿಗೆ, ಈ ಕಾರ್ಯಕ್ಕೆ ಅಂತ ಹೇಳ್ಬಿಟ್ಟು ಹದ್ದಿನಲ್ಲಿ ಬರಬಾರದು. ಜೊತೆಯಲ್ಲಿ ಬೇಹದ್ದಿನಲ್ಲಿ ಏನು ಕೊಡ್ತಿರೋ ಅದರ ಬಗ್ಗೆ ಬಾಬಾ ನಿಸ್ವಾರ್ಥ, ಸ್ವಾರ್ಥ ಇರಬಾರ್ದು. ಅಂದ್ರೆ ನಾನಿಷ್ಟು ಸೇವೆಯನ್ನ ಮಾಡಿದ್ರೆ ನನಗೆ ಹೊಗಳಿಕೆ ಆಗ್ಬೇಕು, ಸನ್ಮಾನ ಆಗ್ಬೇಕು, ಚೆನ್ನಾಗಿದೆ ಅಂತ ಹೇಳಬೇಕು, ನನಗೆ ಯಾರಾದ್ರೂ ಉಡುಗೊರೆ ಕೊಡಬೇಕು, ಹಣವನ್ನ ಕೊಡಬೇಕು, ನನಗೆ ಸೇವೆಯ ಆಫರ್ ಸಿಗಬೇಕು ಹೇಳುವಂತ ಇಚ್ಛೆ ಇರಬಾರದು. ಆ ರೀತಿ ವಿಶ್ವಕ್ಕೆ ಬೇಕಾಗಿರೋದನ್ನು ನೀವು ಕೊಡ್ತಾ ಹೋದಾಗ ನಿಮ್ಮ ಅಕೌಂಟಲ್ಲಿ ಏನಾಗ್ತದೆ? ಪುಣ್ಯದ ಖಾತೆ ಜಮಾ ಆಗತ್ತೆ. ಅಂದ್ರೆ ಮೊದಲನೇದಾಗಿ ಈಶ್ವರ ಶಕ್ತಿಯನ್ನು ನಾನು ಅನುಭವ ಮಾಡೋದು. ಎರಡನೇದು ನನ್ನ ಸಂಬಂಧ ಸಂಪರ್ಕದಲ್ಲಿ ಆ ದಿನ ಕನೆಕ್ಷನ್ ಅಲ್ಲಿ ಬರುವಂತ ಆತ್ಮಗಳಿಗೆ ಕೊಡೋದು. ಮೂರನೇದು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ದಿದ್ರು ಕೂಡ ಮೂರು ಲೋಕಕ್ಕೂ ಕೂಡ ನಾವೇನ್ ಮಾಡೋದು? ಶಕ್ತಿ. ನಮ್ಮ ಶರೀರ ಇಲ್ಲಿದೆ ಇವಾಗ, ಶರೀರ ಇಲ್ಲಿದೆ, ಒಂದು ಮನೆಯಲ್ಲಿ ಇದೆ ಅಲ್ವಾ? ಓಕೆ, ಈಗ ನಮ್ಮ ಮನೆ ಉದಾಹರಣೆಗೆ ನಾನು ಸಿರ್ಸಿಯಲ್ಲಿ ಇದ್ದೇನೆ ಅಂತ ತಿಳ್ಕೊಳ್ಳಿ. ಅವಾಗ ನಾನು ಸಿರ್ಸಿಗೆ ಮಾತ್ರ ಸಕಾಶ ಕೊಟ್ಟರೆ ಹೆಂಗಿರ್ತದೆ? ಅಥವಾ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಗೆ ಮಾತ್ರ ಕೊಡೋದ? ಹದ್ದಾಯ್ತಾ? ಬೇಹದ್ದಾಯ್ತು? ಓಕೆ, ನಾನು ಇವತ್ತು 24 ಗಂಟೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇರ್ತಾನೆ ಅಥವಾ ಸಿರ್ಸಿಯಲ್ಲೇ ಇರ್ತಾನೆ, ಮನೆ ಒಳಗಡೆನೆ ಇರ್ತಾನೆ, ಹೊರಗಡೆ ಹೋಗೋದಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ನನ್ನ ಗಮನ ಬರೀ ಮನೆ ಕಡೆಗೆ ಮಾತ್ರ ಇರಬೇಕು, ವಿಶ್ವದ ಕಡೆಗೆ ಇರಬೇಕು ಅಲ್ವಾ? ಇವತ್ತು ನಾನು ಆಫೀಸಿಗೆ ಹೋಗ್ತಾ ಇಲ್ಲ, ಓಕೆ, ಇವತ್ತು ನಾನು ಮನೇಲಿ ಇರ್ತೇನೆ, ನಾನು ನೆಂಟರಿಗೆ ಮಾತ್ರ ನಾನು ಕೊಡಬೇಕು ಅಥವಾ ಎಲ್ಲರಿಗೂ ಕೊಡಬೇಕು? ಅದನ್ನ ಬಾಬಾ ಹೇಳುವಂಥದ್ದು. ಮೊದಲನೇದಾಗಿ ನಾವು ಏನ್ ಮಾಡಿದ್ವಿ? ನಾನು ಮಾತ್ರ. ಎರಡನೇದು ನಮ್ಮ ಸಂಬಂಧ ಸಂಪರ್ಕದವರು ಮಾತ್ರ. ಮೂರನೇದು ಬಾಬಾ ಹೇಳ್ತಾರೆ ಸರ್ವರಿಗೂ, ಬೇಹದ್ದಿನವರಿಗೆ ಕೊಡುವಂಥದ್ದನ್ನ ಮಾಡಬೇಕು. ಈ ರೀತಿಯಲ್ಲಿ ಮೂರು ಖಾತೆಯನ್ನ ಬಾಬಾ ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಪ್ರತಿದಿನ ಈಶ್ವರಿಯ ಸುಖವನ್ನ ನಾನೊಬ್ನೇ ಎಷ್ಟು ಅನುಭವ ಮಾಡ್ತೇನೆ. ಎರಡನೇದು ನಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ವೈಯಕ್ತಿಕ ಪರಿವಾರದವರಿಗೆ, ಲೌಕಿಕ ಅಲೌಕಿಕ ಪರಿವಾರದವರಿಗೆ ಮಾತ್ರ ಕೊಟ್ಬಿಟ್ಟು ಎದುರುಗಡೆ ಯಾರು ಬರ್ತಾರೆ ಅವರಿಗೋಸ್ಕರ ಮಾತ್ರ. ಹೀಗೆ ಉದಾಹರಣೆಗೆ ಆದ್ಮೇಲೆ ನನ್ನ ಹತ್ರ ಒಂದು ಹಣ ಸಂಪಾದನೆ ಇದೆ ಅಂತ ತಿಳ್ಕೊಳ್ಳಿ, ನಾವ್ ಹೆಂಗೆ ಖರ್ಚು ಮಾಡ್ಬೋದು? ಹೆಂಗ್ ಖರ್ಚು ಮಾಡ್ಬೋದು? ಸ್ವಯಂಗೋಸ್ಕರ. ಹಾ, ಆಮೇಲೆ ಸಂಬಂಧ ಸಂಪರ್ಕಕ್ಕೋಸ್ಕರ, ಮತ್ತೆ ಆಮೇಲೆ ಯಾರು ಕಷ್ಟದಲ್ಲಿರ್ತಾರೋ ಅವರಿಗೋಸ್ಕರ ಅಲ್ವಾ? ಒಂದು ಸ್ವಯಂಗೋಸ್ಕರ ಶರೀರಕ್ಕೆ ಏನೇನು ಬೇಕೋ ಅದು ಖರ್ಚು ಮಾಡುವಂಥದ್ದು, ಸರಿನಾ? ಎರಡನೇದು ನಿಮ್ಮ ಕುಟುಂಬದವ್ರು ಇರ್ತಾರಲ್ಲ ಅವರಿಗೆ ಬೇಕಾಗಿರೋದನ್ನ ಖರ್ಚು ಮಾಡೋದು. ಮೂರನೇದೇನು ಅಂತಂದ್ರೆ ನಿಮ್ಮ ಹತ್ರ ಹಣ ಇದ್ದರೆ ಪ್ರೈಮ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ ಅಂತ ಇರ್ತದೆ. ಪ್ರಧಾನಮಂತ್ರಿ ಅವ್ರದ್ದೇನು ಅಂದ್ರೆ ಒಂದು ಫಂಡ್ ಇರ್ತದೆ, ಅದರಲ್ಲಿ ನೀವು ಹಣವನ್ನ ಕೊಟ್ಟಾಗ ಏನಾಗ್ತದೆ? ದೇಶ ದೇಶಗಳಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ಎಲ್ಲೆಲ್ಲೆಲ್ಲಿ ಸಮಸ್ಯೆಗಳಾಗ್ತವೆ, ತೊಂದರೆ ಆಗ್ತವೆ, ಅಥವಾ ವಿದೇಶದಲ್ಲಿ ಎಲ್ಲಾದ್ರೂ ಭೂಕಂಪಗಳಾಯ್ತು ಮತ್ತೊಂದಾಯ್ತು ಅಂತಂದ್ರೆ ಆ ಹಣದಿಂದ ಏನ್ ಮಾಡ್ತಾರೆ? ಸಂಕಷ್ಟದಲ್ಲಿರೋ ಪರಿಹಾರವನ್ನ ಮಾಡ್ತಾರೆ.
ಅಥವಾ ನಿಮ್ಮ ಹತ್ರ ಇರುವಂತ ಹಣವನ್ನ ಸೈನ್ಯಕ್ಕೆ ಕೊಡುವಂಥದ್ದು, ಯೋಧರಿಗೆ ಕೊಡುವಂಥದ್ದು. ಓಕೆ, ಅವಶ್ಯಕತೆ ಇರುವಂತ ಕೊಡುವಂತ, ಅಥವಾ ಫಾರಿನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಭೂಕಂಪ ಆಗಿದೆ ಅಲ್ಲಿ ಹಣವನ್ನ ಕಳಿಸುವಂಥದ್ದು. ಅದಕ್ಕೇನ್ ಹೇಳ್ತಾರೆ ಬಾಬಾ? ಬೇಹದ್. ಬೇಹತ್. ಹಾಗೆ ಪ್ರತಿದಿನ ನೀವು ಸಾಧನೆಯನ್ನ ಮಾಡಬೇಕಾದ ಸಂಕಲ್ಪ ಏನಿರ್ತದೆ, ಸ್ವಯಂನಲ್ಲಿ ಇರ್ತದೋ, ಪರಿವಾರಕ್ಕೋಸ್ಕರ ಇರ್ತದೋ, ಅಥವಾ ಬೇಹದ್ನಲ್ಲಿ ಇರ್ತದೋ, ಯಾವ್ದಿರ್ಬೇಕು? ಬೇಹದ್. ಬೇಹದ್ದೆ. ಬಾಬಾ ಇಲ್ಲಿ ಈ ಮೂಲಕ ನಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದಾರೆ ಹೇಳಿ ನೋಡೋಣ. ಈ 3 ಕೆಟಗರಿಗಳ ಮೂಲಕ ಬಾಬಾ ನಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದಾರೆ? ಉತ್ತಮವಾಗಿರೋದು ಬೇಹದ್ ಬಗ್ಗೆ. ಈಗ ನೀವು ಬೇಹದ್ದಿನಲ್ಲಿ ಮಾಡಿದಾಗ ಸ್ವಯಂ ಮತ್ತು ನಿಮ್ಮ ಸಂಬಂಧ ಸಂಪರ್ಕದವರೆಗೂ ಕೂಡ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಸಿಗುತ್ತೆ. ಸಿಗತ್ತೆ. ನಿಮಗೋಸ್ಕರ ಮಾತ್ರ ನೀವು ಮಾಡಿದಾಗ ಬೇರೆಯವ್ರಿಗೆಲ್ಲ ಸಿಗತ್ತೋ ಸಿಗಲ್ವೋ? ಸಿಗದಿಲ್ಲ. ಸಿಗಲ್ಲ. ಸಿಗೋದಿಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ, ರಾಜಯೋಗವನ್ನ ನನ್ನ ಮಕ್ಕಳು 3 ಉದ್ದೇಶದಿಂದ ಮಾಡ್ತಿದಾರಂತ. 3 ಕ್ಯಾಟಗರಿ ಇದಾರ. ಎಷ್ಟು ಕ್ಯಾಟಗರಿ? 3. ಮೊದಲನೇ ಕ್ಯಾಟಗರಿ ಏನು? ಸ್ವಯಂಗೋಸ್ಕರ. ನಾನ್ ಸಂಪಾದನೆ ಮಾಡಿ ನನ್ನ ಸಾಲ ತೀರಿದ್ರೆ ಸಾಕು, ನನಗೆ ಹಣ ಸಿಕ್ಕಿದ್ರೆ ಸಾಕು, ನನ್ನ ಖರ್ಚಿಗೆ ಇದ್ರೆ ಸಾಕು, ಅಷ್ಟಕ್ಕೋಸ್ಕರ ಮಾತ್ರ ರಾಜಯೋಗವನ್ನ ಮಾಡುವಂಥದ್ದು. ಇವರೆಲ್ಲ ಗೊತ್ತು ತಾನೆ ನಿಮ್ಗೆ ಯಾರು ಅಂತ, ಅಥವಾ ನೀವೂ ಕೂಡ ಮಾಡ್ತೀರಾ ಅಂತ ವಿಚಾರ ಮಾಡಿ. ಇನ್ನು ಕೆಲವೊಂದ್ಸಲ ನಾವೂ ಕೂಡ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಮಾಡ್ತೀವಿ. ರಾಜಯೋಗ. ನನ್ನ ತಲೆನೋವು ಕಡಿಮೆ ಆಗಲಿ, ನನಗೆ ಹಣ ಸಿಗಲಿ, ಇನ್ನು ಕೆಲವೊಂದ್ಸಲ ನಮ್ಮ ಪರಿವಾರದವರ ಆರೋಗ್ಯ ಸರಿ ಹೋಗ್ಲಿ. ಓಕೆನಾ? ಹಾಗೆ ಬಾಬಾ ಹೇಳ್ತಾರೆ, ಒಂದನೇದಾಗಿ ಆ ಉದ್ದೇಶವನ್ನು ಇಟ್ಬಿಟ್ಟು ರಾಜಯೋಗವನ್ನ ಮಾಡುವಂಥವ್ರು. ಎರಡನೇವರು ತಮ್ಮ ಕುಟುಂಬಕ್ಕೋಸ್ಕರ ಯಾವುದೋ ಒಂದು ಸೇವೆಗೋಸ್ಕರ ಮಾಡುವಂಥವ್ರು. ಮೂರನೇವರು ಸದಾ ವಿಶ್ವ ಕಲ್ಯಾಣಕ್ಕೋಸ್ಕರ ಮಾಡುವಂಥವ್ರು. ಅಂದಮೇಲೆ ವರ್ತಮಾನ ಸಮಯದ ಅವಶ್ಯಕತೆ ಅನುಸಾರ ನಾವು ಯಾವ್ದನ್ನ ಮಾಡಬೇಕು? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣಕ್ಕೆ ಹೆಚ್ಚಿನ ಸಮಯವನ್ನ ಕೊಟ್ಟು, ವಿಶ್ವ ಕಲ್ಯಾಣ ಆಗ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ವೈಯಕ್ತಿಕ ಇಚ್ಛೆಗಳು ಇರಬಾರದು. ನಿಮ್ಮ ಮನಸ್ಸು ಶುದ್ಧವಾಗಿರ್ಬೇಕು, ನಿಸ್ವಾರ್ಥವಾಗಬೇಕು, ಸರ್ವರಿಗೂ ಸಮಭಾವದಿಂದ ಕೊಡಬೇಕಾಗ್ತದೆ. ಮತ್ತೆ ಯಾರಿಗೆ ಕೊಡ್ತಿದಾರೋ ಅವರು ನಿಮ್ಮ ಕಣ್ಣೆದುರುಗಡೆಗೆ ಕಾಣಬಾರ್ದು. ನೀವು ಸುಮ್ಮನೆ ಪರಮಧಾಮದಲ್ಲಿ ಇರಬೇಕು, ಅಲ್ಲಿ ಹೋಗ್ತಾ ಇರೋದು ಮಾತ್ರ ಏನಾಗ್ಬೇಕು? ಅನುಭವ ಆಗ್ಬೇಕು ಅಷ್ಟೇ. ಹೀಗೆ ಬೇರೆ ಬೇರೆ ರೂಪದಲ್ಲಿ ನನ್ನ ಮಕ್ಕಳು ಏನ್ ಮಾಡ್ತಿದ್ದಾರೆ? ಅಕೌಂಟ್ ಅನ್ನು ಜಮಾ ಮಾಡ್ಕೊಳ್ತಾ ಇದ್ದಾರೆ. ಅವರವರ ಖಾತೆಯನ್ನು ನಾನೇನ್ ಮಾಡ್ತಿದ್ದೇನೆ? ನೋಡ್ತಾ ಇದ್ದೇನೆ. ಆ 3ನೇ ಖಾತೆ ಏನಿದೆ, ಕೆಲವ್ರು ಏನ್ ತಿಳ್ಕೊಳ್ತಾರೆ, 3ನೇ ಬೇಹದ್ದಿನ ಖಾತೆ ಏನಿದೆ ಅದನ್ನ ಒಂದೇ ಕಡೆ ಕುತ್ಕೊಂಡು ಮಾಡ್ಬೇಕು ಅಥವಾ ಕರ್ಮ ಮಾಡ್ತಾ ಇದ್ದಾಗ್ಲೂ ಮಾಡಬಹುದಾ? ಕರ್ಮ ಇದ್ದಾಗ್ಲೂ ಆ ಕರ್ಮ ಮಾಡ್ಕೊಂಡು ಅದಕ್ಕಾಗಿ ಹೇಳ್ತಾರೆ, ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ. ಮನಸ್ಸಿನಿಂದ ಅಂತಂದ್ರೆ ನೀವು ಒಂದೇ ಕಡೆ ಕೂತ್ಕೊಂಡು ಮಾಡುವಂಥದ್ದು. ಓಕೆ. ವಾಚ ಅಂತಂದ್ರೆ ನೀವು ಯಾರ ತನೂ ಮಾತಾಡ್ತಾ ಇದ್ದೀರಾ, ಆವಾಗ. ಕರ್ಮಣ ಅಂತಂದ್ರೆ ಸ್ಥೂಲ ಕರ್ಮವನ್ನು ಮಾಡ್ಬೇಕಾದ್ರೆ ಶರೀರವನ್ನು ಉಪಯೋಗ ಮಾಡ್ತಿರ್ಬೇಕು. 4ನೇದು ಬೇರೆಯವರ ಸಂಬಂಧ ಸಂಪರ್ಕದಲ್ಲಿ ಬೇರೆ ಬೇರೆ ಉದ್ದೇಶದಿಂದ ಬಂದ್ರು ಕೂಡ ಮನಸ್ಸು ಸದಾ ಇಲ್ಲಿರ್ತದೆ, ವಿಶ್ವ ಕಲ್ಯಾಣಕ್ಕೋಸ್ಕರನೇ ಇರ್ತದೆ, ಅದೇ ಸ್ಮೃತಿ ಇರ್ತದೆ ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ. ಈಗ ಉದಾಹರಣೆಗೆ ನಮ್ಮ ಈಗಿನ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅವ್ರು ಏನೇ ಮಾಡ್ತಿದ್ರು ಅವ್ರ ಗಮನ ಏನಿರ್ತದೆ? ದೇಶದ ಉದ್ಧಾರ. ದೇಶದಲ್ಲಿರುವಂತ 140 ಕೋಟಿ ಮನುಷ್ಯಾತ್ಮರು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ, ಹೌದೋ ಅಲ್ವೋ? ಅವರಿಗೋಸ್ಕರ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೇನೆ. ನಾನು ಊಟ ತಿಂತಾ ಇಲ್ಲಿ, ತಿಂಡಿ ತಿಂತಾ ಇಲ್ಲಿ, ನಾನು ದೇಶ ವಿದೇಶಕ್ಕೆ ಹೋಗ್ಲಿ, ಇಲ್ಲೇ ಹೋದನು ಕೂಡ ಗಮನ ಏನಿರ್ತದೆ, ನಾನು ಭಾರತ ದೇಶದ ಪ್ರಧಾನ ಮಂತ್ರಿ ಆಗಿರುವಂತ ಕಾರಣದಿಂದ ಭಾರತ ದೇಶದಲ್ಲಿರುವಂತ ಎಲ್ಲರೂ ಕೂಡ ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು. ಅವರು ಭಾರತ ದೇಶಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ. ಓಕೆ. ಡೊನಾಲ್ಡ್ ಟ್ರಂಪ್ ಯಾರಿಗೋಸ್ಕರ ಯೋಚನೆ ಮಾಡ್ತಾರೆ? ಅಮೆರಿಕದವರಿಗೆ ಮಾತ್ರ ಯೋಚನೆ ಮಾಡ್ತಾರೆ ಅಲ್ವಾ. ಹಾಗೆ ನಾವ್ ಯಾರ ಬಗ್ಗೆ ಯೋಚನೆ ಮಾಡಬೇಕು? ವಿಶ್ವದಲ್ಲಿದ್ದ ಸಮಸ್ತ ಜೀವಿಗಳು, ಜಡ ಮತ್ತು ಚೈತನ್ಯ ಜೀವಿ, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಹೌದು ತಾನೆ? ಎಲ್ಲಿವರೆಗೆ ಅವ್ರ ಪೋಸ್ಟ್ ಅಲ್ಲಿ ಇರ್ತಾರೋ ಅವರು ಆ ಸ್ಮೃತಿಲಿ ಇರುವಂತ ಕಾರಣದಿಂದ ನಮಗೂ ಕೂಡ ಬಾಬಾ ಆ ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಸ್ಮೃತಿಯಲ್ಲಿ ಸ್ಥಿತಿಯಲ್ಲಿ ಇದ್ದೀರಾ, ಮತ್ತು ಪ್ರತಿದಿನ ನೀವೇನು ಮಾಡ್ತಾ ಇದ್ದೀರಿ? ಅದನ್ನ ಕೊಡ್ತಾ ಇರುವಂತ ಅನುಭವ ನಿಮ್ಗೆ ಆಗ್ತಾ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. आप सभी भी अपने इन तीनों खातों को चेक करते ही हो. ನೀವೆಲ್ಲರೂ ಕೂಡ
ಈ ಮೂರೂ ಖಾತೆಯನ್ನ ಏನ್ ಮಾಡ್ತಿದ್ದೀರಿ? ಚೆಕ್ ಮಾಡ್ತಿರ್ತಾನೆ. ವಿಶ್ವ ಕಲ್ಯಾಣಕ್ಕಂತ ಕುತ್ಕೊಂಡಾಗ, ಪರಮಧಾಮದಲ್ಲಿ ಕುತ್ಕೊಂಡಾಗ ಶಕ್ತಿ ಪ್ರವಾಹಗಿದ ಮಾತ್ರ ಕಾಣಬೇಕೇ ಹೊರತು ಯಾವುದೇ ದೇಹಧಾರಿಗಳು, ಯಾವುದೇ ವಿಷಯ ಸಾಧನೆ ಏನಾಗಬಾರ್ದು, ಕಾಣಬಾರದು. ಓಕೆ, ಈಗ ಉದಾಹರಣೆಗೆ ಈ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ರೈತರಿಗೆ ಅಂತ ಹಣ ಬರುತ್ತೆ, ಗೊತ್ತಾ ನಿಮಗೆ? ಬರುತ್ತೆ. ಬೇಡಿ, ಇನ್ನೂ ಒಳ್ಳೆ ಉದಾಹರಣೆ ಕೊಡಬೇಕು ಅಂತಂದ್ರೆ ಕರ್ನಾಟಕ ಗೌರ್ಮೆಂಟ್ ಇಂದ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ದುಡ್ಡು ಬರ್ತದೆ, ಗೊತ್ತಾ? ಗೊತ್ತು. ಹಾ, ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಓಕೆ, ಅವ್ರು ಎಲ್ಲಿ ಕೂತ್ಕೊಂಡಿರ್ತಾರೆ? ವಿಧಾನಸೌಧದಲ್ಲಿ ಬೆಂಗಳೂರಿನಲ್ಲಿ ಇರ್ತಾರೆ. ಓಕೆ, ಯಾವುದೋ ಒಂದು ದಿವಸ ಹಣವನ್ನ ಕಳಿಸಿದ್ರು. ಅವಾಗ ಹಣವನ್ನ ಕಳಿಸಿದಾಗ ಯಾವ್ದಾದ್ರು ಒಂದು ಮಹಿಳೆ ಏನಾದ್ರು ಅವ್ರ ಎದುರುಗಡೆಗೆ ಇರ್ತಾರ? ಇಲ್ಲ. ಅದು ಎಲ್ಲರಿಗೂ ಹೋಗ್ಬಿಟ್ಟು ಅಲ್ಲಿ ಅಮೌಂಟ್ ತಲುಪಲ್ವೋ? ಯಾರಿಗೆ ತಲುಪಿದ್ಯೋ ಅವ್ರು ಒಳ್ಳೆ ಉಪಯೋಗ ಮಾಡ್ಕೊಂಡು ಅವ್ರು ಥ್ಯಾಂಕ್ ಯು ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾ ಇರ್ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಹತ್ರ ಅಷ್ಟು ಹಣ ಇದೆಯಾ? ನಿಮ್ಮ ಹತ್ರ ಹಣ ಇರೋದು ಬೇಡ. ಇವಾಗ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಹಣ ಇದ್ರೆ ತಾನೇ ಹಾಕ್ಲಿಕ್ಕೆ ಆಗತ್ತೆ, ಹಣನೇ ಇಲ್ಲ ಅಂತಂದ್ರೆ. ಅದಕ್ಕಾಗಿ ಪರಮಾತ್ಮನಲ್ಲಿರುವಂತ ಹಣವನ್ನು ನೀವು ಕೊಡಿ, ನಿಮ್ಮ ಅಕೌಂಟ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನೀವೇನ್ ಮಾಡ್ತಿದ್ದೀರಿ? ಯಾರ್ಯಾರಿಗೆ ಎಷ್ಟೆಷ್ಟನ್ನ ಏನ್ ಮಾಡ್ತಿದ್ದೀರಿ ಕೊಡ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. यह तीनों खाते जमा कितने हैं वा नहीं है उसकी निशानी है. ಈ ಮೂರು ಖಾತೆಲಿ ಎಷ್ಟು ಜಮಾ ಇದೆ, ಜಮಾ ಇದೆಯೋ ಇಲ್ವೋ ಹೆಂಗ್ ಗೊತ್ತಾಗ್ತದೆ? ಗೊತ್ತಾಗ್ತದೆ. सदा सर्वप्रति स्वयं प्रति संतुष्टता स्वरूप, सर्वप्रति शुभ भावना, शुभ कामना और सदा अपने को खुशनुमा खुश नसीब स्थिति में अनुभव करना. ನಿಮ್ಮ ಹತ್ರ ಸ್ಟಾಕ್ ಇದ್ದೇ ಆದರೆ ಎಲ್ಲರಿಗೂ ಪೇಮೆಂಟ್ ಮಾಡ್ತಾ ಇದ್ರೆ ಎಂದೂ ಕೂಡ ನೀವು ದುಃಖದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಯಾವಾಗಲೂ ಕೂಡ ಏನಾಗಿರ್ತೀರಿ? ಖುಷಿಯಾಗಿರ್ತೀರಿ. ಯಾಕೆ? ಎಲ್ಲರಿಗೂ ಪೇಮೆಂಟ್ ಆಗಿದಿರ್ತದಲ್ವಾ, ಯಾರಿಗೆ ಬೇಕು ಅದನ್ನ ನೀವು ಕೊಟ್ಟಿರ್ತೀರಲ್ವಾ, ಅದರ ಫಲವಾಗಿ ನೀವು ಏನೂ ಕೂಡ ಏನು ಆಗಿದ್ರು ತಗೊಂಡಿರೋದಿಲ್ಲ. ಇವಾಗ ನೋಡಿ, ನೀವೊಬ್ರು ಡಾಕ್ಟರ್ ಅಂತ ತಿಳ್ಕೊಳ್ಳಿ. ನೀವ್ಯಾರು? ನಿಮ್ಮ ಹತ್ರ ತುಂಬಾ ಪೇಷಂಟ್ಗಳು ಬರ್ತಾರೆ, ತುಂಬಾ ಕಾಯಿಲೆಯಿಂದ, ವೆರೈಟಿ ಕಾಯಿಲೆಯಿಂದ ಬರ್ತಾರೆ. ಸರಿ, ನೀವು ಅವ್ರಿಗೆ ತುಂಬಾ ಮನಸ್ಸಿಂದ ಖುಷಿಯಿಂದ ಅವ್ರಿಗೆ ಏನ್ ಮಾಡ್ತೀರಿ? ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ. ಅದು ಕೊಟ್ಟಾಗ ಅವ್ರ ಕಾಯಿಲೆ ಏನಾಗ್ತದೆ? ಗುಣ ಆಗತ್ತೆ. ಅದಕ್ಕೆ ನೀವು ಯಾವ್ದೇ ರೀತಿ ಫೀಸ್ ಅನ್ನ ತಗೊಳಲ್ಲ. ಎಷ್ಟೇ ಶ್ರೀಮಂತರಲ್ಲಿ, ಎಷ್ಟೇ ಬಡವರಲ್ಲಿ, ಅವ್ರ ಯಾರತ್ತನೂ ಹಣವನ್ನ ನೀವು ತೆಗೆದುಕೊಳ್ತಿದ್ದಾಗ ಅವರು ಹೃದಯಪೂರ್ವಕವಾಗಿ ನಿಮ್ಗೆ ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಆ ಆಶೀರ್ವಾದದಿಂದ ನೀವು ಸದಾ ಸಂತುಷ್ಟವಾಗಿರ್ತಿರೋ ಇಲ್ವೋ? ಸ್ಪಷ್ಟವಾಗಿ ಉತ್ತರ ಹೇಳಿ. ಇವತ್ತು ನಾವು ಡಾಕ್ಟರ್ ಆಗ್ಬಿಟ್ಟು ಈಶ್ವರಿ ಸೇವೆ, ಡಾಕ್ಟರ್ ಸೇವೆಯನ್ನ ಮಾಡ್ತೇನೆ ಒಬ್ಬನು, ಅವನ ಆಶೀರ್ವಾದ ಮಾತ್ರ ಇದೆ. ಇನ್ನೊಬ್ರು ಏನ್ ಮಾಡ್ತಾರೆ? ಹಣಕ್ಕೋಸ್ಕರ ಮಾಡ್ತಾರೆ, ಅವನ ಹಣ ಇದೆ. ಇವತ್ತು ಆಶೀರ್ವಾದ ಇರೋರು ಖುಷಿಯಾಗಿದ್ದಾರೋ, ಹಣ ಇರೋರು ಖುಷಿಯಾಗಿದ್ದಾರೋ? ಆಶೀರ್ವಾದ ಇರೋರೇ ಖುಷಿಯಾಗಿರೋದ, ಆದ್ರೂ ಹಣ ಇರೋರು ಯಾರು ಖುಷಿಯಾಗಿದ್ದಾರೆ? ಹಣ ಇರೋರು. ಹಳೆ ಕಾಲದಲ್ಲಿ ವೈದ್ಯರು ಇರ್ತಿದ್ರಲ್ಲ, ನಾವು ಕೂಡ ನೋಡ್ತೀವಿ. ಹಳ್ಳಿ ಕಡೆಗೆಲ್ಲ ಏನಾದ್ರು ಔಷಧಿ ಕೊಟ್ರೆ ಹಣ ತಗೊಳ್ತಿರ್ಲಿಲ್ಲ. ನೀವು ಎಷ್ಟಂತ ಬೇಕಾದ್ರೆ ಇಟ್ಬಿಟ್ಟು ಹೋಗಿ, ಇಲ್ಲ ಹಾಗೆ ಹೋಗಿ ಅಂತ ಹೇಳೋರು ಅಲ್ವಾ? ಈಗ ಇಲ್ಲ, ಏನಾಗ್ತಿದೆ? ಹಣ ಮಾಡಿ ಮಾಡಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಯಾರು ಖುಷಿಯಾಗಿದ್ದಾರೆ? ಇಲ್ಲ, ಯಾರು ಖುಷಿ ಇಲ್ಲ. ಯಾರು ಖುಷಿ ಇರಲ್ಲ. ಅಲ್ಲ, ಹಣ ಇರೋರು ಖುಷಿಯಾಗಿದ್ದಾರೋ, ಆಶೀರ್ವಾದ ತಗೊಂಡವ್ರು ಖುಷಿಯಾಗಿದ್ದಾರೋ? ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಅಂತಹ ಆತ್ಮಗಳು ಸ್ವಯಂ ಪ್ರತಿ ಮತ್ತು ಸರ್ವ ಪ್ರತಿ ಸದಾ ಸಂತುಷ್ಟವಾಗಿರ್ತಾರಂತೆ. ಅವ್ರಿಗೆ ಏನು ಸಿಕ್ಕಿತು ಅದ್ರಲ್ಲಿ ಏನಾಗಿರ್ತಾರಂತೆ? ಸಂತುಷ್ಟವಾಗಿರ್ತಾರೆ, ನಗನಗ್ತಾ ಇರ್ತಾರೆ, ಖುಷಿಯ ನಶೆಯಲ್ಲಿ ಏನ್ ಮಾಡ್ತಾ ಇರ್ತಾರೆ? ಹಾರಾಡ್ತಾ ಇರ್ತಾರೆ, ನಿರಾಕಾರ ರೂಪದಲ್ಲಿ. ಓಕೆ, ಅವರು ಊಟ ಕುತ್ಕೊಂಡಾಗ ಅವ್ರ ಹತ್ರ 36 ವೆರೈಟಿ ಅಡಿಗೆ ಎಲ್ದಿದ್ರು, ಅನ್ನ, ರಸ, ಮಜ್ಜಿಗೆ ಇದ್ರು, ಖುಷಿಯಿಂದ ಏನ್ ಮಾಡ್ತಾ ಇರ್ತಾರೆ?
ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ, ಆರೋಗ್ಯನೂ ಚೆನ್ನಾಗಿರ್ತದೆ, ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ವಿಘ್ನಗಳು, ಶಾಪಗಳು, ತೊಂದರೆಗಳು, ಪರಿಸ್ಥಿತಿಗಳು ಬರ್ತಾ ಇದ್ದಾವೆ ಅಂತಂದ್ರೆ ಏನರ್ಥ? ಖುಷಿ ಇಲ್ಲ. ಯಾಕೋ ಅಣ್ಣವ್ರೆ ಇವತ್ತು ಯೋಗ ಹತ್ತಾನೇ ಇಲ್ಲ, ಇವತ್ತು ಫುಲ್ ಟೆನ್ಷನ್ ಆಗಿದೆ ಅಂದ್ರೆ ಏನರ್ಥ? ಬೈದಾಗಿದ್ದಾರೆ. ಏನು ನೀವು ಕೊಟ್ಟಿ ನೀವು ಎಲ್ಲರಿಗೂ ಇವತ್ತು ಪೇಮೆಂಟ್ ಮಾಡಿ ಮಾಡಿ ಮಾಡಿಲ್ಲ ಅಂತ ಅರ್ಥ ಅಲ್ವಾ? ಒಂದ್ ದಿವಸ ರಾತ್ರಿ ನಿದ್ರೆ ಮಾಡಬೇಡಿ. ಯಾಕೆ ನಿದ್ರೆ ಮಾಡಿಲ್ಲ? ಮನೆ ಗಣೇಶ ಬರ್ತಾನಂತ ಗಣೇಶನಿಗೆ ಡೆಕೋರೇಷನ್ ಮಾಡಿದ್ದೇ ಮಾಡಿದ್ದು, ಸರಿನಾ? ಅವಾಗ ಏನಾಯ್ತು? ರಾತ್ರಿ ನಿದ್ರೆ ಮಾಡಿಲ್ಲ. ಬರ ಬೆಳಿಗ್ಗೆ ಎದ್ದು ಅಮೃತ ವೇಳೆ ಕೂತ್ಕೊಂಡಾಗ ಏನಾಗ್ತದೆ? ನಿದ್ದೆ ಬರುತ್ತೆ. ನಿದ್ರೆ ಬರ್ತದೆ. ಅವಾಗ ಏನಾಗ್ತದೆ? ಸಂಪಾದನೆ ಹೊರಟೋಯ್ತು, ಪೇಮೆಂಟ್ ಕೊಡೋದು ನಿದ್ದೆ ಬಿಡ್ತು. ಓಕೆ, ಅವಾಗ ಏನಾಗತ್ತೆ? ಚಿಡ್ಚಿಡಾಪನ್. ಓಕೆನಾ? ಹೌದು ಆದ್ರೆ ಏನು ಮಾಡಿದ್ರು ಕೂಡ ಏನಾಗತ್ತೆ? ಉಲ್ಟನೇ ಹೊಡಿತಾ ಇರ್ತದೆ. ಏನು ಬೆಳಿಗ್ಗೆ ಬೆಳಿಗ್ಗೆ ಯಾರ ಮುಖ ನೋಡಿದ್ನೇನೋ ಹೌದು ಅನ್ನಿಸ್ತಾ, ಏನು ಮಾಡಿದ್ರು ಕೂಡ ಉಲ್ಟಾ ಹೊಡಿತಾ ಇರ್ತದೆ ಹೊರತು ಯೋಗ ಕೂತ್ಕೊಂಡ್ರೂ ಯೋಗ ಹತ್ತೋದಿಲ್ಲ. ಎದುರುಗಡೆ ಬಂದರೂ ಬೈತಾ ಇರ್ತಾರೆ, ಫೋನ್ಗಳು ಬಂದರೂ ಕೂಡ ಅಲ್ಲಿಂದ ಬೈಗೊಳ್ಳೋದು. ಎಲ್ಲಿ ತಗೊಂಡ್ರು ಕೂಡ ಏನಾಗ್ತದೆ? ಎಲ್ಲ ಕಡೆಯಿಂದ ನಿಂದನೆ. ಯಾಕಂತಂದ್ರೆ ಅವರಿಗೆಲ್ಲರಿಗೂ ಆಧ್ಯಾತ್ಮಿಕವಾದ ಪೇಮೆಂಟ್ ನೀವು ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದ್ರೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸ್ಟಾಕ್ ಇಲ್ಲ. ಇಲ್ಲ ಇಲ್ಲ. ಅದಕ್ಕಾಗಿ ಬೆಳಗಿಂದ ಸಾಯಂಕಾಲದವರೆಗೂ ನಿರಾಕಾರ ರೂಪದಲ್ಲಿ ಆಂತರಿಕವಾಗಿ ಸದಾ ಖುಷಿಯಾಗಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಜಮ. ಜಮಾ ಇದೆ. ಖುಷಿ ಇಲ್ಲ ಅಂತಂದ್ರೆ ಸಾಲ. ಜಮಾ ಆದ್ಮೇಲೆ ಖುಷಿ ಇರೋದು ಖುಷಿ ಇಲ್ಲ. ಇಂದ್ರಿಯ ಸುಖದಿಂದಲ್ಲ, ನಾಲ್ಗೆ ಮೇಲೆ ಊಟ ತಿನ್ನೋದ್ರಿಂದ, ಊರು ಸುತ್ತೋದ್ರಿಂದ, ಯಾರೋ ಹೊಗಳಿಕೆ ಕೇಳೋದ್ರಿಂದ, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದ್ರಿಂದಲ್ಲ. ಆಂತರಿಕವಾದಂಥ, ಆತ್ಮಿಕವಾದಂಥ, ಮಾನಸಿಕ ಮತ್ತು ಬೌದ್ಧಿಕವಾದಂಥ ನಿರಾಕಾರವಾದಂಥ ಸುಖದಿಂದ ನಾನೇನಾಗಿರ್ಬೇಕು? ಖುಷಿ ಖುಷಿಯಾಗಿರ್ಬೇಕು. ಖುಷಿಯಾಗಿರ್ಬೇಕು ಅಂದ್ರೆ ಊಟ ತಿಂಡಿ ಬಿಟ್ಬಿಡೋದಲ್ಲ, ಎಷ್ಟು ಬೇಕು ಅಷ್ಟನ್ನೇನ್ ಮಾಡ್ಬೇಕು? ತಗೊಳ್ಬೇಕು. ತಿನ್ಬೇಕು. ಅದು ಇದ್ರೆ ನಿಮ್ ಎಲ್ಲಾ ಖಾತೆಗಳು ಏನಾಗಿದ್ದಾವೆ? ಭರ್ಪೂರ್ ಭರ್ಪೂರ ಆಗಿದ್ದಾವೆ. ಅದಿಲ್ಲ ಅಂತಂದ್ರೆ ಎಲ್ಲೋ ಕಡಿಮೆ ಇದೆ. ಆಗಿದೆ. ಧನ. ಓಕೆ, ಓಂ ಶಾಂತಿ. ಓಂ ಶಾಂತಿ.